ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಕನ್ನಡ ಪ್ರಸಾರದಲ್ಲಿ ಈಗ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ವೃದ್ಧಿಗೆ ಈಜು ಅಗತ್ಯತೆ ಈ ವಿಷಯವಾಗಿ ಸಂದರ್ಶನ ಕಾರ್ಯಕ್ರಮ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿ ಎಸ್ಡಿಎಂ ಈಜುಕೊಳದ ಈಜು ತರಬೇತುದಾರರಾದ ಚರಣ್ ಅವರು. ಸಂದರ್ಶನ ನಡೆಸಿಕೊಡಲಿದ್ದಾರೆ ಸಚಿನ್ ಹೆಬ್ಬಾರ್. ಎಲ್ಲ ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ನಾನು ಸಚಿನ್ ಹೆಬ್ಬಾರ್, ಸಹಾಯಕ ಪ್ರಾಧ್ಯಾಪಕ ವಾಣಿಜ್ಯ ವಿಭಾಗ ಎಸ್ಡಿಎಂ ಕಾಲೇಜ್ ಉಜಿರೆ. ಇಂದು ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈಜುಕೊಳದ ಕುರಿತು ನಿಮ್ಮೊಂದಿಗೆ ಪರಿಚಯಾತ್ಮಕ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ. ಈ ಈಜುಕೊಳದ ಬಗ್ಗೆ ಮಾಹಿತಿಯನ್ನು ನೀಡಲು ನಮ್ಮೊಂದಿಗೆ ಈಜು ತರಬೇತುದಾರರಾದ ಚರಣ್ ನಮ್ಮೊಂದಿಗಿದ್ದಾರೆ. ಸೊ ಅವರಿಗೆ ಇಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಜುಕೊಳದ ಬಗ್ಗೆ ಹಾಗೆ ದಿನನಿತ್ಯದಲ್ಲಿ ನಾವು ಈಜುವುದರಿಂದ ಏನೆಲ್ಲ ಲಾಭಗಳಿದೆ, ಅದರಿಂದ ಏನೆಲ್ಲ ನಮ್ಮ ಮನಸ್ಸಿಗೆ ಹಾಗೆ ದೇಹಕ್ಕೆ ಉಪಯೋಗಕರ ಏನೆಲ್ಲ ಇದೆ ಅಂತ ಹೇಳುವಂಥದ್ದನ್ನ ಸ್ವಲ್ಪ ವಿವರಿಸಿ ಕೊಡಬೇಕಾಗಿ ಕೇಳ್ತೇನೆ. ಈಜುವುದಂದ್ರೆ ನಮ್ಮ ಭಾರತ ದೇಶದಲ್ಲಿ ಆಗಲಿ ಇಡೀ ಪ್ರಪಂಚದಲ್ಲಿ ನಮ್ಮ ಪುರಾತನ ಕಾಲದಿಂದಲೂ ನಾವು ಅದನ್ನ ಅಳವಡಿಸಿಕೊಂಡು ಬಂದಂತಹ ಒಂದು ಕ್ರೀಡೆ ಅಂತ ಹೇಳ್ಬೋದು. ಕ್ರೀಡೆ ಅಂತ ಇತ್ತೀಚೆಗೆ ಆದದ್ದು, ಆದ್ರೆ ಒಂದು ಕಲೆ ಅದು. ಹಾಗೆ ಅದೇ ಈಜು ಈಗ ಏನಾಗಿದೆ ಅಂದ್ರೆ ಹೊಸದಾಗಿ ನಮ್ಮಲ್ಲಿ ಬೇರೆ ರೂಪವನ್ನು ತಾಳ್ಕೊಂಡಿದೆ. ಆದ್ರಿಂದ ಈ ಪುರಾತನದಲ್ಲಿ ಏನ್ ಮಾಡ್ತಿದ್ರು, ರಾಜರ ಕಾಲದಲ್ಲೆಲ್ಲ ತುಂಬಾ ಒಂದು ಪ್ರತಿಯೊಂದು ಅರಮನೆಯಲ್ಲಿ ಸಹ ಒಂದು ಈಜುಕೊಳ ಅಂದ್ರೆ ಈಗಿನ ತರದ ಈಜುಕೊಳ ಅಲ್ಲ, ಒಂದು ಆ ರಾಜರಿಗೆ ಅಥವಾ ಅಲ್ಲಿನ ಸೈನಿಕರಿಗೆ ಏನ್ ಬೇಕಿತ್ತು ವ್ಯಾಯಾಮಕ್ಕೋಸ್ಕರ ಆ ತರದೊಂದು ಈಜುಕೊಳವನ್ನ ಮಾಡಿದ್ರು. ಹಾಗೆ ಈಗ ಏನಾಗಿದೆ, ಹೊಸದಾಗಿ ಈ ಯುಗದಲ್ಲಿ ಈಜು ಬಹಳ ಮುಖ್ಯ ನಮಗೆ. ಯಾಕೆಂದ್ರೆ ಈಗಿನ ಜನರೇಷನ್ ಅಲ್ಲಿ ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಎಲ್ಲರೂ ಜಾಬ್ ಮಾಡೋರು, ಎಲ್ಲರೂ ಯಾರಿಗೂ ಟೈಮ್ ಇರಲ್ಲ, ಮನೆಯಲ್ಲಿ ಕೂತು ಮಾತಾಡುವಷ್ಟು ಟೈಮ್ ಇರುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಮಗೆ ಈ ಈಜು ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಕೆಲವರಿಗೆ ನಡಿಲಿಕ್ಕಾಗೋದಿಲ್ಲ ಅಥವಾ ಓಡಲಿಕ್ಕೆ ಅಂದರೆ ಓಟದ ಆ ವ್ಯಾಯಾಮ ಆಗುವುದಿಲ್ಲ. ಅಂಥವರಿಗೆಲ್ಲ ಈಜು ಬಹಳ ಮುಖ್ಯ ಅಂತ ನನ್ನ ಅಭಿಪ್ರಾಯದಲ್ಲಿ. ಹಾಗೆ ಈಜುವುದರಿಂದ ನಾನು ಹೇಳೋದೀಗ ಮೇಯ್ನ್ ಆಗಿ ನಮಗೆ ಹೃದಯದ ಸಂಬಂಧ. ಹೃದಯಕ್ಕೆ ಏನು ವ್ಯಾಯಾಮ ಬೇಕು, ಯಾಕಂದರೆ ನಾವು ಹೊರಗಡೆ ಎಲ್ಲ ಕೈ ಕಾಲು ಬೇರೆ ಎಲ್ಲ ಅಂಗಗಳಿಗೆ ಯಾವುದೇ ಥರದ ವ್ಯಾಯಾಮ ಕೊಡ್ಬೋದು, ಆದರೆ ಒಳಗಿನ ನಮ್ಮ ದೇಹದಲ್ಲಿ ಹೃದಯಕ್ಕೆ ಮೇಯ್ನ್ ಆಗಿ ಬೇಕೇ ಬೇಕಾದಂಥ ಒಂದು ವ್ಯಾಯಾಮ ಅಂತ ನನ್ನ ಅಭಿಪ್ರಾಯ. ಈಗ ಈಜುವುದರಿಂದ ನಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಇರ್ಬೋದು, ಇಲ್ಲ ನಮ್ಮ ದೇಹಕ್ಕೆ ಆಗುವಂತ ಎಕ್ಸಸೈಸ್ಗಳಿರ್ಬೋದು, ಕಾನ್ಸಂಟ್ರೇಷನ್ ಲೆವೆಲ್ ಹೆಚ್ಚಿಸ್ಲಿಕ್ಕೆ ಅಂತೇಳಿ ತಗೊಂಡ್ರು ಕೂಡ ಯಾವ ರೀತಿ ಒಂದು ಕಾಂಟ್ರಿಬ್ಯೂಷನ್ಸ್ ಬರ್ತದೆ ಈಜುವುದರಿಂದ? ಈಗ ನೋಡಿ, ನಾನು ಆಗಲೇ ಹೇಳಿದಾಗೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಅಂತ. ಅದೇ ರೀತಿ ಈಗ ನೀವೊಂದು ಬೆಳಿಗ್ಗೆ ಅಥವಾ ಸಂಜೆಯ ಅಂದ್ರೆ ನೀವು ಮಧ್ಯಾಹ್ನದ ಟೈಮಲ್ಲಿ ಈಜುವುದು ಅಷ್ಟು ಒಂದು ಒಳ್ಳೆಯ ಸಮಯ ಅಲ್ಲ ಅಂತ ನಮ್ಮ ಈಜು ಸಂಶೋಧನೆ ಪ್ರಕಾರ ಬಂದಿರುತ್ತದೆ. ಅದೇ ತರ ಈಗ ಬೆಳಿಗ್ಗೆ ಸಮಯ ಒಂದು 6ರಿಂದ 10 ಗಂಟೆ ಅಥವಾ ಸಂಜೆ ಒಂದು 4ರಿಂದ ಒಂದು 7-8 ಗಂಟೆ ಈ ಸಮಯ ಬಹಳ ಮುಖ್ಯ ಅಂತ ಅನಿಸ್ತದೆ. ಇದರಲ್ಲಿ ಏನಂದ್ರೆ ನಿಮಗೆ ಬೆಳಿಗ್ಗೆ ಹೊತ್ತು ನೀವೀಗ ಯಾವುದೋ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಇರ್ತೀರಾ, ಅಂದ್ರೆ ಯಾವುದೋ ಒಂದು ವರ್ಕ್ ಅಲ್ಲಿ ಇರ್ತೀರಾ ಅಥವಾ ಬಿಸ್ನೆಸ್ ಮಾಡ್ತೀರಾ ಅಥವಾ ಸ್ವಂತ ಉದ್ಯೋಗದಲ್ಲಿ ಇರ್ತೀರಾ. ಇವಾಗ ನಿಮಗೆ ಏನಾಗ್ತದೆ ಅಂದ್ರೆ ನಿಮಗೆ ಟೈಮ್ ಇರುವುದಿಲ್ಲ, ಒಂದು ಅಟ್ಲೀಸ್ಟ್ ಒಂದು ಊಟಕ್ಕೂ ಟೈಮ್ ಇರುವುದಿಲ್ಲ. ಅಂತ ಸಮಯದಲ್ಲಿ ನೀವು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ನೀವೊಂದು ಈಜುದು, ಅಥವಾ ಈಗ ನಿಮಗೆ ಈಜು ಗೊತ್ತಿಲ್ಲ ಅಂತಿದ್ದಾಗ ನೀರಲ್ಲಿ ಆಟ ಆಡಿದ್ರೂ ಸಾಕಾಗ್ತದೆ. ಯಾಕಂದ್ರೆ ನೀರಿಗೆ ಇಳಿದ್ರೇನೆ ಅದು ವ್ಯಾಯಾಮ. ನೀರಲ್ಲಿ ಈಜಲೇಬೇಕು ಅಂತ ಹೇಳುವಂಥದ್ದಲ್ಲ, ನೀರಿಗೆ ಇಳಿದ್ರೇನೆ ಅದು ವ್ಯಾಯಾಮ. ಅದೇ ತರ ಒಂದು 30 ನಿಮಿಷ ನೀವು ಈಜುವುದರಿಂದ ನಿಮ್ಮ ದೇಹದಲ್ಲಿ ತುಂಬಾ ಬದಲಾವಣೆ. ಯಾಕಂದ್ರೆ ನೆಮ್ಮದಿ, ಮೊದಲದಾಗಿ ಈಗ ಮನುಷ್ಯರಿಗೆ ಏನ್ ಬೇಕು ಅಂದ್ರೆ ನೆಮ್ಮದಿ ಬೇಕು. ಯಾಕಂದ್ರೆ ಸ್ಟ್ರೆಸ್ ಇರ್ತದೆ, ತುಂಬಾ ಕಠಿಣ ಕೆಲಸದಲ್ಲಿ ಇರ್ತಾರೆ, ಪ್ರತಿಯೊಂದು ಕೆಲಸವೂ ಅವರಿಗೆ ಸಮಯ ಸಾಕಾಗುದಿಲ್ಲ, ಕೆಲಸಕ್ಕೆ ಸಮಯ ಸಾಕಾಗುದಿಲ್ಲ. ಅಂತದ್ರಲ್ಲಿ ಈ ಈಜುವುದರಿಂದ ನಿಮ್ಮ ಬಾಡಿ ಏನಾಗ್ತದೆ ಅಂದ್ರೆ ದೇಹದ ಎಲ್ಲ ಅಂಗಾಂಗಗಳು ಫ್ಲೆಕ್ಸಿಬಲ್ ಆಗ್ತದೆ. ಅಂದ್ರೆ ಈಗ ನಾವು ಡ್ಯಾನ್ಸ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಬೇರೆ ಎಕ್ಸರ್ಸೈಸ್ ಮಾಡಿದಾಗ ನಮ್ಮಲ್ಲಿರುವ ಅಂಗಾಂಗಗಳು ಏನಾಗ್ತದೆ ಒಂದು ಫ್ಲೆಕ್ಸಿಬಲ್ ರೀತಿಗೆ ಬರ್ತದೆ. ಅದೇ ತರ ಇದು ಯಾವುದೇ ನಿಮಗೆ ನೋವು ಇಲ್ಲದಂತ ಫ್ಲೆಕ್ಸಿಬಿಲಿಟಿಯನ್ನು ಕೊಡ್ತದೆ. ಇನ್ನೊಂದು ಪ್ರಶ್ನೆ, ಕೆಲವರು ದಿನನಿತ್ಯ 1 ಗಂಟೆ ಓಡುವವರು ಇದ್ದಾರೆ, ಇಲ್ಲ ಒಂದು 3/4 ಗಂಟೆ ಹಾರ್ಡ್ ಕೋರ್ ಆಗಿ ಆಟ ಆಡುವವರು ಇರ್ತಾರೆ. ಅವರಿಗೆಲ್ಲವೂ ಕೂಡ ಈ ಸ್ವಿಮ್ಮಿಂಗ್ ಹೇಳುವಂತದ್ದು ಬೇಕಾಗ್ತದ? ಈಗ ಒಂದು ಹೇಳುವುದೇನೆಂದ್ರೆ, ಈಗ ನೀವು ಬೇರೆ ಈಗ ಈಜುವುದಲ್ಲದೆ ಬೇರೆ ಯಾವುದೇ ವ್ಯಾಯಾಮ ಮಾಡಿದರೂ ಕೂಡ ಅದರಲ್ಲಿ ನಿಮಗೆ ಏನಂದ್ರೆ ನೋವು ಅಂತ ಇರ್ತದೆ. ಈಗ ನೀವು ಓಡೋದ್ರಿಂದ ನಿಮಗೆ ಕಾಲು ನೋವು ಇರ್ಬೋದು ಅಥವಾ ಗಂಟು ನೋವುಗಳು ಇರ್ಬೋದು, ಮೊಣಕಾಲಿನ ನೋವುಗಳು ಇರ್ಬೋದು. ಅಂದ್ರೆ ಎಲ್ಲರಿಗೆ ಬರ್ತದೆ ಅಂತಲ್ಲ, ಕೆಲವರಿಗೆ ಬರ್ತದೆ. ಅದನ್ನ ನಾವು ಇನ್ನು ತುಂಬಾ ಮೃದುವಾಗಿ ಹ್ಯಾಂಡಲ್ ಮಾಡೋದಂದ್ರೆ ಸ್ವಿಮ್ಮಿಂಗ್, ಅಂದ್ರೆ ಈಜುದು. ನೀವು ಈಜುದ್ರಿಂದ ನಿಮ್ಮ ಎಲ್ಲಾ ಬಾಡಿಯ A to Z ಪಾರ್ಟ್
ಪಾರ್ಟ್ಗಳು ಕೂಡ ನಿಮಗೆ ಪ್ರತಿಯೊಂದು ಮೊಣಕಾಲಿನಿಂದ ಹಿಡಿದು ಕಾಲು, ಹಾಗೆ ನಿಮ್ಮ ಬೆನ್ನು ನೋವಿಗೆ, ಮತ್ತೆ ಈ ಕೈಯ ಗಂಟುಗಳು, ಇದೆಲ್ಲ ಏನಾಗುತ್ತೆ ಅಂದ್ರೆ ಒಂಥರ ಕೀಲುಗಳು ಸ್ಮೂತ್ ಆಗಿ ಮೂವ್ಮೆಂಟ್ ಆಗ್ತದೆ. ಅಂದ್ರೆ ಅಲ್ಲಿ ಸ್ಟ್ರೆಂಥನಿಂಗ್ ಅಂತ ಹೇಳ್ತಾರೆ. ನಾವು ಸ್ಟ್ರೆಂಥನಿಂಗ್ ಆದಾಗ ಆ ಯಾವುದೇ ಪಾರ್ಟ್ ಗಳಿಗೆ ನೋವು ಬರುವುದಿಲ್ಲ, ಆ ನೋವನ್ನ ನಿವಾರಣೆ ಆಗ್ತದೆ. ನೀವು ಓಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಒಂದೇ ಮೂವ್ಮೆಂಟ್ ಚಲನೆ ಆಗೋದು, ಅಲ್ಲಿ ನಿಮಗೆ ಒತ್ತಡ ಸಿಗುವುದಿಲ್ಲ. ಈ ಒತ್ತಡ ಸಿಗಬೇಕಂದ್ರೆ ಈಜುವುದು ಬಹಳ ಮುಖ್ಯ. ಯಾಕಂದ್ರೆ ಅಲ್ಲಿ ನಿಮಗೆ ನೋಡಿ ಕೆಳಗಡೆ ನಾವು ಈಗ ಕಾಲು, ಈಗ ಅದಕ್ಕೆ ನಾವು ಬೀಟಿಂಗ್ ಅಂತ ಹೇಳ್ತೀವಿ, ಕಾಲು ಬೀಟಿಂಗ್ ಮಾಡುವಾಗ ನೀವು ಸುಮ್ಮನೆ ಕಾಲು ಕೆಳಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅಲ್ಲಿ ಒಂದು ಒತ್ತಡ ಇರ್ತದೆ. ಹಾಗೆ ಮೇಲೆ ತೆಗೆಯುವಾಗಲೂ ಅಲ್ಲಿ ಒಂದು ಒತ್ತಡ ಸಿಗ್ತದೆ. ಆ ಒತ್ತಡಕ್ಕೆ ನಾವು ಸ್ಟ್ರೆಂಥನಿಂಗ್ ಅಂತ ಹೇಳ್ತೀವಿ. ಆ ಸ್ಟ್ರೆಂಥನಿಂಗ್ ಸಿಕ್ಕಿದಾಗ ನಮ್ಮ ಇರುವಂತ ಯಾವುದೇ ಅಂಗದ ಒಳಗಿನ ನೋವುಗಳು ಅದು ಕಡಿಮೆ ಆಗ್ತದೆ. ಕೆಲವರ ಮನಸ್ಸಲ್ಲಿ ಇರ್ತದೆ, ನನಗೀಗ ಪ್ರಾಯ ಆಯ್ತು, ನನ್ನಿಂದ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲ ನನ್ನಿಂದ ಈಜಲಿಕ್ಕೆ ಆಗುದಿಲ್ಲ, ಸೊ ಇಂಥವರಿಗೆಲ್ಲ ಈಜ್ಬೋದಾ ಇನ್ನು ಅಂತ ಹೇಳಿದ್ರೆ ಅವರ ಏಜಿನ ಮಟ್ಟ ನೋಡಿದಾಗ ಅವರಿಗೆ ಈಜ್ಬೋದಾ, ಇಲ್ಲ ಮುಂಚೆ ಈಜಿಕೊಂಡು ಬಂದವರಿಗೆ ಮಾತ್ರ ಈಜಲಿಕ್ಕೆ ಆಗುವಂತದ್ದ? ಈಗ ನಮ್ಮಲ್ಲಿ ನಾವೀಗೊಂದು ನಮ್ಮ ರೂಲ್ಸ್ ಪ್ರಕಾರ ನಾವು 5 ವರ್ಷ ಮೇಲ್ಪಟ್ಟು ಅಂತ ಹಾಕಿರ್ತೀವಿ. ಯಾಕಂದ್ರೆ ಈಗ ಆಲ್ಮೋಸ್ಟ್ ನಾವು 2 ಇಯರ್ ಆಗುವ ತನಕದಿಂದಲೇ ಸ್ಟಾರ್ಟ್ ಮಾಡಬಹುದು. ಯಾಕಂದ್ರೆ ಬೇರೆ ಕಡೆ ಎಲ್ಲ 1.5 ಇಯರ್ಗೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ನಮ್ಮಲ್ಲಿ ಒಂದು 5 ವರ್ಷದಿಂದ ಈ ವರ್ಷ ತನಕ ಅಂತಿಲ್ಲ, ಯಾರಿಗೆ ಬರುವಂತ ಚಾನ್ಸ್ ಇದೆ, ಯಾರಿಗೆ ನಡೆದುಕೊಂಡು ಬಂದು ಈಜುಕೊಂಡು ಹೋಗುವಂತ ಚಾನ್ಸ್ ಇದೆ ಅಂತವ್ರು ಯಾರು ಬೇಕಾದ್ರೂ ಬರ್ಬೋದು. ಇನ್ನೊಂದೇನಂದ್ರೆ ನೀವು ಹೇಳಿದಾಗ ಈಗ ಕಲಿಯುವುದಕ್ಕೆ ಯಾವುದೇ ವಿಷಯವನ್ನ ಕಲಿಯುವುದಕ್ಕೆ ನಮ್ಮಲ್ಲಿ ಸ್ವತಃ ಮನಸ್ಸು ಬೇಕು ಹೊರತು ಆ ಏಜ್ ಅನ್ನ ನಾವು ಕೌಂಟ್ ಮಾಡೋದು ತಪ್ಪಾಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಈಗ ಸುಮಾರು ಒಂದು 65 ವರ್ಷ ಮೇಲ್ಪಟ್ಟು ಬಂದು ಕಲ್ತು ಸ್ವಿಮ್ ಮಾಡೋರು ಇದ್ದಾರೆ. ಹಾಗಂತೇಳಿ 4 ವರ್ಷದ ಮಕ್ಕಳು ಯಾವ್ದಾದ್ರು ಒಂದು ಟೈಮಲ್ಲಿ ಬಂದು ಕಲ್ತು ಸ್ವಿಮ್ ಮಾಡೋರು ಇದ್ದಾರೆ. ಇದಕ್ಕೆ ನನ್ನ ಪ್ರಕಾರ ಏಜು ಅಷ್ಟು ಮುಖ್ಯ ಅನ್ಸುದಿಲ್ಲ ಅಂತ. ಹಾಗಾದ್ರೆ ಏಜಿನ ಇತಿಮಿತಿ ಇಲ್ಲ, ಯಾರು ಕೂಡ ಬಂದು ಈಜ್ಬೋದು, ಸೊ ಯಾರು ಕೂಡ ಬರ್ಬೋದು. ಸರ್, ಈಗ ಇನ್ನೊಂದು ಕೆಲವರ ಯೋಚನೆ ಹೇಗೆ ಹೇಳಿದ್ರೆ, ನಾನು ಕೆರೆಯಲ್ಲಿ ಈಜ್ತೇನೆ, ಬಟ್ ಅದೇ ಈಗ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿಯೇ ಬಂದ್ರೆ ನಂಗೆ ಅಲ್ಲಿ ಈಜ್ಲಿಕ್ಕೆ ಗೊತ್ತಿಲ್ಲ, ನನಗೆ ಈಜು ಗೊತ್ತಿರುವಂತದ್ದು ಕೆರೆಯಲ್ಲಿ ಈಜಿ. ಹಾಗೆ ಈಗ ಕೆರೆಯಲ್ಲಿ ಈಜ್ಲಿಕ್ಕೂ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜ್ಲಿಕ್ಕೂ ನದಿಯಲ್ಲಿ ಈಜ್ಲಿಕ್ಕೂ ವ್ಯತ್ಯಾಸ ಇದೆಯಾ, ಇಲ್ಲ ಎಲ್ಲವೂ ಒಂದೇ? ಹೌದು, ಈಗ ಕೆರೆಯಲ್ಲಿ ಈಜುದು, ನದಿಯಲ್ಲಿ ಈಜುದು ಮತ್ತು ನಮ್ಮ ಈಜುಕೊಳದಲ್ಲಿ ಈಜುದು ಇದೇನಂದ್ರೆ ನೀರಿನ ಒತ್ತಡ ಬೇರೆ ಬೇರೆ ಆಗಿರ್ತದೆ. ಈಗ ನಮ್ಮಲ್ಲಿ ಈಜುಕೊಳದಲ್ಲಿ ಏನಾಗಿರ್ತದೆ ಅಂದ್ರೆ ಅದು ಒಂದು ಲ್ಯಾಂಡಿಂಗ್ ಆಗಿರೋ ನೀರು, ಅಂದ್ರೆ ಅದು ನಿಂತಿರುವ ನೀರು, ಅದಕ್ಕೆ ವೇವ್ ಇರುವುದಿಲ್ಲ, ಮತ್ತೆ ಇನ್ನೊಂದು ಫ್ಲೋ ಇರುವುದಿಲ್ಲ. ಅದೇ ತರ ಕೆರೆನೂ ಅದೇ ತರ ಇರ್ತದೆ, ಆದ್ರೆ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಯಾಕಂದ್ರೆ ಕೆರೆಯಲ್ಲಿ ಆಕಾರ ಇರುವುದಿಲ್ಲ. ಕೆರೆಗೆ ಈಗ ಇದೇ ತರ ಕೆರೆ ಅಂತ ಆಕಾರ ಅಂದ್ರೆ ನಾವು ಮನುಷ್ಯರು ಮಾಡಿರುವಂತ ಆಕಾರದಲ್ಲಿ ಇರ್ತದೆ, ಮತ್ತೆ ಅದು ಫ್ಲೋ ಆಗಿ ಇರ್ತದೆ. ಯಾಕಂದ್ರೆ ನೀವು ಈಗ ನಮ್ಮ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಗ ಒಂದ್ ಸೈಡ್ ನೀರು ಹೋಗಿ ಅದು ರಿಟರ್ನ್ ನಮಗೆ ಬರ್ತದೆ ಎಂಡಿಗೆ ಹೋದ್ಮೇಲೆ. ಆದ್ರೆ ಕೆರೆಯಲ್ಲಿ ಏನಾಗುತ್ತೆ, ಹೋದ ನೀರು ಅರ್ಧ ಅಂಶ ಮಾತ್ರ ನಮಗೆ ರಿಟರ್ನ್ ಬರ್ತದೆ ಹೊರತು ಎಲ್ಲಾನು ಬರುತ್ತೆ. ಆದ್ರೂ ಕೆರೆಗೂ ಈಜುಕೊಳಕ್ಕೂ ಒಂದು 75% ಆದ್ರೂ ಒಂದು ಸಮಾನತೆ ಇದೆ, ಇಲ್ಲ ಅಂತಲ್ಲ, ಇದೆ. ಆದ್ರೆ ಹೊಳೆಗೂ ಈ ಈಜುಕೊಳಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗ ಹೊಳೆಯಲ್ಲಿ ಏನಂದ್ರೆ ನೀರಿಗೆ ಫ್ಲೋಯಿಂಗ್ ನೀರದು, ಅದು ನಿತ್ತ ನೀರಲ್ಲ, ಅದು ಫ್ಲೋ ಆಗ್ತಾ ಇರ್ತದೆ. ಅದಲ್ಲಿ ನಿಮಗೆ ಈಜುವುದಂದ್ರೆ ನಿಜವಾಗ್ಲೂ ಈಜುವುದಂದ್ರೆ ಅದು ಸುಲಭ ಹೊಳೆಯಲ್ಲಿ. ಯಾಕಂದ್ರೆ ಅಲ್ಲಿ ಹೊಳೆಯಲ್ಲಿ ನಿಮಗೆ ಫ್ಲೋ ಇರೋದ್ರಿಂದ ಅದನ್ನ ಕೆಲವು ಅದರ ಟೆಕ್ನಿಕ್ಸ್ ನಮಗೆ ಗೊತ್ತಿದ್ರೆ ಮಾತ್ರ ಹೊಳೆಯಲ್ಲಿ ಈಜಬಹುದು. ಈಗ ಈಜುಕೊಳ್ಳೋದಲ್ಲಿ ಏನಂದ್ರೆ ನಮಗೆ ಗೊತ್ತಿರ್ತದೆ, ಇಲ್ಲಿ ಇಷ್ಟೇ ಆಳ ಇರ್ತದೆ ಅಂತ ಗೊತ್ತಿರ್ತದೆ, ಇಷ್ಟೇ ಲೆಂತ್ ಇರ್ತದೆ ಅಂತ ಗೊತ್ತಿರ್ತದೆ. ಹಾಗಾಗಿ ನಾವು ಅದನ್ನ ಧೈರ್ಯದಲ್ಲಿ ಹೋಗ್ಬೋದು. ಹೊಳೆಯಲ್ಲಿ ಹೋಗುವಾಗ ಸ್ವಲ್ಪ ಆಳದ ಬಗ್ಗೆ ಅಥವಾ ಅದರ ಲೆಂತ್ ಬಗ್ಗೆ ಯಾವ ರೀತಿ ನೀರು ಫ್ಲೋ ಆಗ್ತಾ ಅಂತ ಹೇಳುವಂತ ತಿಳ್ಕೊಂಡು ನಾವು ಆ ಕೆಲಸವನ್ನು ಮಾಡುವುದು ಒಳ್ಳೆಯದು. ಸರ್, ಈಗ ದಿನನಿತ್ಯದಲ್ಲಿ ಈಜುವಂತದ್ದು ಒಳ್ಳೆಯದು ಅಂತ ಹೇಳಿ ಹೇಳ್ತೀರಾ? ಯಾರಿಗೆ ಈಗ ನಿಮ್ಮ ಬೇರೆ ವ್ಯಾಯಾಮ ಅಥವಾ ಈಗ ನಮ್ಮಲ್ಲಿ ಈಗ ನಾನು ಆಗ ಹೇಳಿದಾಗೆ ಕಠಿಣ ಪರಿಶ್ರಮ ಅಂದ್ರೆ ಬಿಸ್ನೆಸ್ ಮ್ಯಾನ್ ಮತ್ತೆ ಯಾವ್ದಾದ್ರು ಸ್ವಂತ ಉದ್ಯೋಗ ಅಥವಾ ಬೇರೆ ಕಡೆ ಉದ್ಯೋಗ ಮಾಡುವವರು, ಅವರಿಗೆ ಅಂದ್ರೆ ಟೈಮ್ ಇರುವುದಿಲ್ಲ. ಇಂಥವರು ಪ್ರತಿದಿನ ಅಲ್ಲದಿದ್ರು ವಾರಕ್ಕೆ ಕಡಿಮೆ ಆದ್ರೂ ಒಂದು 3-4 ಡೇಸ್ ಆದ್ರೂ ಒಂದು 30 ಮಿನಿಟ್ಸ್ ಆದ್ರೂ 30 ನಿಮಿಷ ಆದ್ರೂ ಅವರು ಈಜುವ ಕಲೆಯನ್ನು ಅಳವಡಿಸಿಕೊಂಡ್ರೆ ಬಹಳ ಉತ್ತಮ ಅಂತ ನನ್ನ ಅಭಿಪ್ರಾಯ. ಕೆಲವೊಂದು ದೇಶಗಳಲ್ಲಿ ಎಲ್ಲ ನೋಡಿದ್ರೆ ಕೂಲಿಗೆ ಹೋಗುವ ಮಕ್ಕಳಿಂದಲೇ ಒಂದು ಈಜು ಕಲಿಸುವಂತದ್ದು, ಇಲ್ಲ ಶಾಲೆಗಳಲ್ಲಿ ಈಜುಕೊಳ ಮತ್ತೆ ಈಜುವಿಕೆಯನ್ನ ಕಡ್ಡಾಯ ಮಾಡಿರ್ತಾರೆ. ಸೊ ಅದು ಆ ಸಿಸ್ಟಮ್ ಕೂಡ ಇಂಡಿಯಾದಲ್ಲಿ ಅಂದ್ರೆ ಭಾರತದಲ್ಲಿ ಸಣ್ಣ ಪ್ರಾಯದಿಂದಲೇ ಈಜುವನ್ನು ಹೇಳಿಕೊಡುವಂತದ್ದು ಉತ್ತಮವಾ? ಈಗ ಭಾರತದಲ್ಲಿ ಕೂಡ ಆ ತರ ಸಿಸ್ಟಮ್ ಇದೆ. ಹಾಗಂತೇಳಿ ನಮ್ಮ ಸೌತ್ ಕೇಂದ್ರದಲ್ಲಿ ಕೆಲವು ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ ಆ ತರದ ವಿಷಯಗಳು ಇದೆ. ಆದ್ರೆ ಏನಂದ್ರೆ ನಾವು ಹೇಳೋ ಪ್ರಕಾರ ಈಜುವುದು ಈಗ ಬೇರೆ ಎಲ್ಲ ಆಟಕ್ಕಿಂತಲ ಈಜುವುದು ಅದು ನಾವು ಯಾವಾಗ ಕಲಿಬೇಕಂದ್ರೆ ಚಿಕ್ಕ ವಯಸ್ಸು, ಅಂದ್ರೆ ಈಗ ಒಂದು 2.5 ಇಯರ್ ಇಂದ ನಮ್ಮೊಂದು 15ರಿಂದ 20 ವರ್ಷದೊಳಗಡೆ ನಾವು ಆ ಕಲೆಯನ್ನ ನಮ್ಮಲ್ಲಿ ಕರಗತ ಮಾಡಿಕೊಳ್ಬೇಕು. ಯಾಕಂದ್ರೆ ನಮ್ಮ ಬಾಡಿ ಹೇಗೆ ಫ್ಲೆಕ್ಸಿಬಲ್ ಇದೆ, ಅದೀಗ ಆಲ್ರೆಡಿ ನಾವು ಬೆಳೆಯುವಂತ ಬಾಡಿ ಫ್ಲೆಕ್ಸಿಬಲ್ ಆಗಿ ಇರುತ್ತದೆ. ಅಂತ ಬಾಡಿಗೆ ಆಗ್ಲೇ ನಾವು ಆ ಕಲೆಯನ್ನ ಕಲಿಸಿದ್ರೆ ಅದು ನಮಗೆ ನಮ್ಮ ಜೀವಿತಾವಧಿ ಅಂದ್ರೆ ನಾವು ಎಷ್ಟು ವರ್ಷ ಬದುಕ್ತೀವಿ ಅಷ್ಟು ವರ್ಷ ತನಕ ಆ ಕಲೆ ನಮ್ಮ ಹತ್ರ ಪಕ್ಕ ನಮ್ಮಲ್ಲಿ ಅಳವಡಿಕೆ ಆಗಿರ್ತದೆ. ಯಾಕಂದ್ರೆ ತುಂಬಾ ಲೇಟ್ ಮಾಡೋದು ಅಂದ್ರೆ ಈಗ ನಾವು ಈ ಟೈಮಲ್ಲಿ ನಮಗೆ ಆಗುದಿಲ್ಲ, ಅಂದ್ರೆ ಎಲ್ಲ ಕಡೆ ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ಇರುವುದಿಲ್ಲ ಅಥವಾ ಕಲಿಸುವಂತ ಜಾಗಗಳಿರುವುದಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಆದಷ್ಟು
ಒಂದು 20 ವರ್ಷದ ಒಳಗಡೆ ಆದ್ರೂ ನಾವು ಅದನ್ನ ಕಲ್ತ್ರೆ ನಮಗೆ ಬಹಳ ಮುಖ್ಯ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ಸಣ್ಣ ಮಕ್ಕಳಿಗೆ ಈಜು ಅಂತೇಳಿ ಹೇಳಿದ ಕೂಡಲೇ ಈಗ ಅವರ ಒಂದು ಬೆಳವಣಿಗೆಯ ಟೈಮ್ ಅಂತ ಹೇಳಿ ಇರ್ತದೆ. ಈಗ ಜನಸಾಮಾನ್ಯರಲ್ಲಿ ಇದೆ, ಹುಡುಗ ಇಲ್ಲ ಹುಡುಗಿ ಎಷ್ಟೇ ಒಂದು ಎತ್ತರದಲ್ಲಿ ಕಡಿಮೆ ಇದ್ರೂ ಕೂಡ ಸ್ವಿಮ್ಮಿಂಗಿಗೆ ಹೋದ್ರೆ ಹೈಟ್ ಜಾಸ್ತಿ ಆಗ್ತದೆ, ಆಮೇಲೆ ದೇಹ ಕೂಡ ಫಿಟ್ನೆಸ್ ಆಗಿ ಬರ್ತದೆ ಅಂತ ಹೇಳಿ ಇದೆ. ಇದು ಎಷ್ಟು ಸತ್ಯ ಅಂತ ಹೇಳಿ ದೇಹ ಫಿಟ್ನೆಸ್ ಆಗೋದು ಸಹಜ, ದೇಹ ಫಿಟ್ನೆಸ್ ಆಗೇ ಆಗ್ತದೆ. ಯಾಕಂದ್ರೆ ಸ್ವಿಮ್ಮಿಂಗ್ ಮಾಡೋದ್ರಿಂದ ಈಗ ನಾವು ಇಷ್ಟೆಲ್ಲ ಹೇಳಿದಾಗೆ ದೇಹ ಫಿಟ್ನೆಸ್ ಆಗೇ ಆಗ್ತದೆ. ಆದ್ರೆ ಹೈಟ್ ವಿಷಯಕ್ಕೆ ಬಂದಾಗ ನನ್ನ ಪ್ರಕಾರ, ನನ್ನ ಅನುಭವದ ಪ್ರಕಾರ, ಒಂದು ನನ್ನಲ್ಲಿ ಬಂದಂತ ಕಲ್ತಂತಹ ಮಕ್ಕಳಲ್ಲಿ ಒಂದು 100ರಲ್ಲಿ ಒಂದು 80% ಮಕ್ಕಳು ನೀವು ಹೇಳಿದ ವಿಷಯದಲ್ಲಿ ಇದ್ದಾರೆ. ಅಂದ್ರೆ ಅವರು ಸ್ವಿಮ್ಮಿಂಗ್ ಬಂದ, ಯಾಕಂದ್ರೆ ಅವರ ಪೇರೆಂಟ್ಸ್ಗಳು ಹೆತ್ತವರು ಬಂದು ನಮ್ಮ ಹತ್ರ ಹೇಳಿದಾಗ ನಮಗೆ ಗೊತ್ತಾಗ್ತದೆ. ಯಾಕಂದ್ರೆ ನಾವು ಅವ್ರನ್ನ ಈಗ ಒಂದ್ಸತಿ ಕಲ್ತು ಈಗ ಒಂದು 5 ತಿಂಗಳು 10 ತಿಂಗಳು 1 ವರ್ಷ ಬಂದು ಕಲ್ತು ಹೋದ ಮೇಲೆ ಅವರೊಂದು 2-3 ವರ್ಷ ನಮ್ಮಲ್ಲಿ ಬರುದಿಲ್ಲ. ಆಗ ನಾವು ಅದನ್ನ ನೆಕ್ಸ್ಟ್ ಬಂದಾಗ ನೋಡುವಾಗ ನಮಗೆ ಅನುಭವ ಆಗ್ತದೆ. ಅಂದ್ರೆ ಇವನು ಇಷ್ಟು ಉದ್ದ ಆಗಿದ್ದಾನೆ ಅಂತ. ಆಗ ಆ ಪೇರೆಂಟ್ಸ್ಗಳಲ್ಲಿ ಒಂದು ಮಾತು ಬಂದಿರ್ತದೆ, ಸರ್ ಇವನು ಸ್ವಿಮ್ಮಿಂಗ್ ಬಂದ ಮೇಲೆ ಇಷ್ಟು ಉದ್ದ ಆಗಿದ್ದು ಅಂತ ಹೇಳುವಂತ ಮಾತು ಬಂದಿದೆ. ಆದ್ರೆ ಎಷ್ಟು ಅದು ಸೈಂಟಿಫಿಕ್ ಆಗಿ ಎಷ್ಟು ಸರಿಯೇ ನನಗೆ ಅದ್ರ ಬಗ್ಗೆ ಅಷ್ಟು, ಯಾಕಂದ್ರೆ ನಾವು ಸೈಂಟಿಫಿಕ್ ಆಗಿ ನೋಡೋದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ವಿಮ್ಮಿಂಗ್ ಇಂದ ಉದ್ದ ಆಗ್ತಾರೆ ಅಂತ ಹೇಳುವಂಥದ್ದು ಮಾಮೂಲಿಯಾಗಿ ನಾವು ಹೇಳುವಂಥದ್ದೇ. ಆದ್ರೆ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ನಮ್ಮ ವಂಶದಲ್ಲಿ, ಅಂದ್ರೆ ನಮ್ಮ ಈಗ ಪೇರೆಂಟ್ಸ್ಗಳು, ತಂದೆ ಅಥವಾ ತಾಯಿಯ ಫ್ಯಾಮಿಲಿಯಲ್ಲಿ ಆ ತರ ಹೆರಿಡಿಟಿ, ಅಂದ್ರೆ ಉದ್ದ ಇದ್ದಾರೆ ಎಲ್ಲರೂ, ಆ ತರ ಕೆಲವರು ಉದ್ದ ಇದ್ದು ಅಥವಾ ಇಲ್ಲ ಶಾರ್ಟ್ ಆಗಿ ಇದ್ದಾರೆ, ಆ ತರ ತಿಳುವಾಗ ಅದರಿಂದ ಸ್ವಲ್ಪ ಎಫೆಕ್ಟ್ ಬೀಳುವಂತ ಚಾನ್ಸ್ ಉಂಟು ಮಕ್ಕಳ ಜೀವನದಲ್ಲಿ. ಸ್ಪೆಷಲಿ ಈಗ ಕಾಲೇಜ್ಗೆ ಹೋಗುವವರೆಗಿರ್ಬೋದು, ಈವನ್ ಈಗ ದೊಡ್ಡವರು ಅಂತೇಳಿ ಹೇಳಿದ್ರು ಕೂಡ ಏಕಾಗ್ರತೆ ಹೇಳುವಂಥದ್ದು ತುಂಬಾ ಅಗತ್ಯ ನಿಜ ಜೀವನದಲ್ಲಿ. ಈಗ ಮಕ್ಕಳಿಗೆ ಓದುವ ಸಮಯದಲ್ಲಿ ಏಕಾಗ್ರತೆ ಹಾಗೂ ಈಗ ಓದಿ ಮುಗಿಸಿ ಕೆಲಸದಲ್ಲಿ ಇರುವವರಿಗೂ ಕೂಡ ಕೆಲವೊಮ್ಮೆ ಏಕಾಗ್ರತೆಯನ್ನು ಬೆಳೆಸಿಕೊಳ್ಳಲಿಕ್ಕೆ ಈಜುವುದರಿಂದ ಸಾಧ್ಯವಾ? ಖಂಡಿತ ಆಗ್ತದೆ. ಯಾಕಂದ್ರೆ ನಿಮಗೆ ಈಜುವುದರಿಂದ ಇಲ್ಲಿ ನೋಡಿ, ನಿಮ್ಮ ಇಡೀ ದಿವಸ ಅಂದ್ರೆ ನೀವು ಶಾಲೆಯಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ತನಕ ಶಾಲೆಯಲ್ಲಿ ಆಟ, ಅದು ಓಟ, ಓದುವುದು ಮತ್ತೆ ಬರೆಯುವುದು, ಅದೆಲ್ಲ ಸ್ಟ್ರೆಸ್ ಇರ್ತದಲ್ಲ. ಇದರಿಂದ ಏನಾಗ್ತದೆ, ಮಕ್ಕಳಲ್ಲಿ ಒಂದು ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಸ್ಟ್ರೆಸ್ ಆಗಿರ್ತದೆ. ಅಂದ್ರೆ ಕಠಿಣ ಮನಸ್ಸಿನಲ್ಲಿ ಇರ್ತಾರೆ ಅವರು. ಅವರಿಗೆ ಮನೆಗೆ ಬಂದ ತಕ್ಷಣ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ, ಅಥವಾ ನಿದ್ದೆ ಬರುವುದಿಲ್ಲ, ಯಾಕಂದ್ರೆ ಟೆನ್ಷನ್ ಅಲ್ಲಿ ಇರ್ತಾರೆ. ಮತ್ತೆ ಕೆಲವು ಮಕ್ಕಳು ಏನಂದ್ರೆ ಟೆನ್ಷನ್ ಅಲ್ಲಿ ಊಟ ಮಾಡುವುದಿಲ್ಲ. ಇಂಥ ಮಕ್ಕಳಿಗೆ ದಿವಸಕ್ಕೆ ಒಂದು ಅರ್ಧ ಗಂಟೆ ಆದ್ರೂ ನಾವು ಈಜುದನ್ನ ಹೇಳಿಕೊಟ್ಟಾಗ ಅವರು ಅದರಿಂದ ತುಂಬಾ ಅವರ ಅಂದ್ರೆ ಮೈನ್ ಆಗಿ ಏನಂದ್ರೆ ನಮ್ಮ ದೇಹದ ಸ್ನಾಯುಗಳು, ಮಾಂಸಖಂಡಗಳು ರಿಲೀಫ್ ಆಗ್ತದೆ. ಅಂದ್ರೆ ಹಾರ್ಡ್ ಆಗಿರ್ತದೆ. ಮನಸ್ಸು ಕಠಿಣ ಆದಾಗ ನಮ್ಮ ದೇಹವು ಕೂಡ ಕಠಿಣ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಮನಸ್ಸು ಮತ್ತು ದೇಹ ಎರಡಕ್ಕೂ ಈ ಈಜುವುದರಿಂದ ಆದಷ್ಟು ಮೃದುವಾದಂತ ಮನಸ್ಸು ಬರ್ತದೆ, ಇನ್ನೊಂದು ಏಕಾಗ್ರತೆ ಬರ್ತದೆ. ಓದುವಾಗ ಆದಷ್ಟು ಬಾಡಿ ಫ್ರೀ ಇದ್ದಾಗ ಇನ್ನು ಸ್ವಲ್ಪ ಓದು ಅಂತ ಹೇಳುವಂತ ಒಂದು ಮನಸ್ಸು ಬರ್ತದೆ. ಅಂದ್ರೆ ಒಟ್ಟಾರೆ ಹೇಗೆ ಅಂತ ಹೇಳಿದ್ರೆ ಈಜುವಿಕೆಯಿಂದ ನಮ್ಮ ಏಕಾಗ್ರತೆ ಒಂದು ಹೆಚ್ಚುತ್ತದೆ, ಚಂಚಲತೆ ಅಂತ ಹೇಳುವಂಥದ್ದು ತುಂಬಾ ಕಡಿಮೆ ಆಗ್ತದೆ. ಈಜುವಿಕೆಯಿಂದ ನಮ್ಮ ದೇಹದ ಮೇಲೆ ನಮ್ಮ ನಿಯಂತ್ರಣಗಳು ಹೆಚ್ಚಿದಾಗೆ ಸೊ ಏಕಾಗ್ರತೆ ಹೇಳುವಂಥದ್ದು ಬೆಳೀತದೆ ಅಂತೇಳಿ ಹೇಳುವಂಥದ್ದು. ಮನಸ್ಸು ಮತ್ತು ದೇಹದ ಏಕಾಗ್ರತೆಗೆ ಈಜು ಬೇಕೇ ಬೇಕು. ಸರ್, ಈಗ ಶ್ವಾಸಕೋಶದ ಮೇಲೆ ಈಜು ಅಂತೇಳಿ ಹೇಳಿದ್ರೆ, ಈಗ ನಾವು ಕೆರೆಯಲ್ಲಿ ಈಜುದು ಅಂತೇಳಿ ಹೇಳಿದ್ರೆ ಸಾಧಾರಣ ಅದರಲ್ಲಿ ಶ್ವಾಸದ ಅಷ್ಟು ಉಪಯೋಗ ಬೀಳ್ತದೆ ಇಲ್ವೋ ಗೊತ್ತಿಲ್ಲ. ಆದ್ರೆ ಸ್ವಿಮ್ಮಿಂಗ್ ಪೂಲ್ ಅಂತೇಳಿ ಬಂದಾಗ, ಇಲ್ಲ ಈಜು ಕೊಳ ಅಂತೇಳಿ ಬಂದಾಗ ಶ್ವಾಸದ ಮೇಲೆ ನಿಯಂತ್ರಣ ಇಟ್ಕೊಳ್ಳೋದು, ಇಲ್ಲ ಶ್ವಾಸದಿಂದ ನಾವು ಆ ಈಜುವಿಕೆಯಲ್ಲಿ ಶ್ವಾಸವನ್ನ ಉಪಯೋಗಿಸಿಕೊಂಡು ನಾವು ಈಜುವನ್ನ ಕಲಿತೇವೆ. ಸೊ ಈಗ ಶ್ವಾಸ ಅಂತೇಳಿ ಹೇಳ್ಬೇಕಾದ್ರೆ ನಮ್ಮ ಮೇನ್ ಬಾಡಿ ಅಂತೇಳಿ ಬಂದಾಗ ಲಂಗ್ಸ್ ಇರ್ಬೋದು, ಇನ್ನಿತರ ಅಂಗಗಳಿಗೆ ಅದು ಹೇಗೆ ಉಪಯೋಗ ಆಗ್ತದೆ, ಅಂದ್ರೆ ಸ್ಟ್ರೆಂಥನಿಂಗ್ ಆಗ್ಲಿಕ್ಕೆ ಉಪಯೋಗ ಆಗ್ತದ? ಈಗ ಕೆರೆ ಆಗ್ಲಿ, ಬಾವಿ ಆಗ್ಲಿ, ಅಥವಾ ಸ್ವಿಮ್ಮಿಂಗ್ ಪೂಲ್ ಆಗ್ಲಿ, ಅಥವಾ ಹೊಳೆ ಆಗ್ಲಿ, ಈಜುದು ಸಾಮಾನ್ಯವಾಗಿ 90% ಒಂದೇ ತರ. ಆದ್ರೆ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಈಗಿನ ಹೊಸ ಜನರೇಷನ್ ಅಲ್ಲಿ ಏನಂದ್ರೆ, ಯಾವುದೇ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಈಜು ಗೊತ್ತಿಲ್ಲದವ್ರಿಗೆ ನಾವು ಕಲಿಸುವಾಗ ಅದು ಹೇಗೆ ಟೆಕ್ನಿಕಲ್ ಆಗಿ ಹೇಗೆ ಇರ್ತದೆ ನಾವು ಅದನ್ನೇ ಕಲಿಸಬೇಕಾಗ್ತದೆ. ಅದರಿಂದ ಈಗ ನೀವು ಹೊಳೆಯಲ್ಲಿ ಈಜುದು ಕೂಡ ಅದೇ ಟೆಕ್ನಿಕ್ ಆಗಿ ಇರ್ತದೆ, ಆದ್ರೆ ಸ್ವಲ್ಪ ಚೇಂಜ್ ಇರ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ, ಶ್ವಾಸಕೋಶಕ್ಕೆ ಈಜುದು ಬಹಳ ಮುಖ್ಯ. ಒಂದು ಹೃದಯಕ್ಕೆ, ಇನ್ನೊಂದು ಶ್ವಾಸಕೋಶ. ಈಗ ಚಿಕ್ಕ ಮಕ್ಕಳಲ್ಲಿ ಶ್ವಾಸಕೋಶದ ಬೆಳವಣಿಗೆ ಇರ್ತದೆ. ಈಗ ದೊಡ್ಡವರು ಒಂದು 25-30 ಅಬೋ ಎಲ್ಲ ಇದ್ದವರಿಗೆ ಶ್ವಾಸಕೋಶದ ಬೆಳವಣಿಗೆ ಆಗಿ ನಿಂತಿರ್ತದೆ. ಈ ಚಿಕ್ಕ ಮಕ್ಕಳಲ್ಲಿ ಏನಾಗ್ತದೆ, ಬೆಳವಣಿಗೆ ಆಗ್ತಾ ಇರ್ತದೆ. ಆ ಬೆಳವಣಿಗೆ ಆದಾಗ ನಿಮ್ಮಲ್ಲಿ ಈ ಈಜುವನ್ನ ನೀವು ಅಳವಡಿಸಿಕೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಬೆಳವಣಿಗೆ ಟೈಮಲ್ಲಿ ಆ ಶ್ವಾಸಕೋಶಕ್ಕೆ ನಾವು ವರ್ಕೌಟ್ ಅಂದ್ರೆ ಕೆಲಸ ಕೊಟ್ಟಾಗ ಅದು ಹಿಗ್ತದೆ. ಅಂದ್ರೆ ನಾರ್ಮಲ್ ಅದರ ಗಾತ್ರಕ್ಕಿಂತ ಅದು ಹಿಗ್ಗುವಿಕೆ ಜಾಸ್ತಿ ಇರ್ತದೆ. ಇದು ಏನಾಗ್ತದೆ, ನಮ್ಮ ಉಸಿರಾಟದ ಕ್ರಿಯೆಗೆ ಬಹಳ ಮುಖ್ಯ. ಆರಾಮದಲ್ಲಿ ಉಸಿರಾಡುವಂತ ಒಂದು, ಈಗ ಕೆಲವರಿಗೆ ಉಸಿರಾಡುವಾಗ ತೊಂದರೆ ಇರ್ತದೆ, ಅಂದ್ರೆ ಸುಸ್ತಾದಾಗ ಆಗುದು, ಆ ತರದೆಲ್ಲ ಕೆಲವು ತೊಂದರೆ ಇರ್ತದಲ್ಲ, ಅಂತವರಿಗೆಲ್ಲ ಇದು ಬಹಳ ಮುಖ್ಯ. ಸರ್, ಈಗ
ಈಜುವಿಕೆಯಲ್ಲಿ ಎಷ್ಟು ವಿಭಿನ್ನವಾಗಿ ಈಜಬಹುದು? ಈಜುವಿಕೆಯಲ್ಲಿ ಮುಖ್ಯವಾಗಿ 4 ತರದಂತಹ ಆಯಾಮಗಳಿದೆ. ಅಂದ್ರೆ ನಾವು ಈಗ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ, ಒಂದು ಫ್ರೀ ಸ್ಟೈಲ್ ಅಂತ, ಅಂದ್ರೆ ಈಗ ನಾರ್ಮಲ್ ಆಗಿ ಈಗ ಕೆರೆಯಲ್ಲೆಲ್ಲ ಹೋಗ್ತಾರಲ್ಲ ಅದೇ ತರದ್ದು, ಅದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇದೆ, ಅದನ್ನು ಫ್ರೀ ಸ್ಟೈಲ್ ಅಂತ ಹೇಳ್ತಾರೆ. ಇನ್ನೊಂದು ಬ್ರೆಸ್ಟ್ ಸ್ಟ್ರೋಕ್ ಅಂತ ಹೇಳ್ತಾರೆ. ಬ್ರೆಸ್ಟ್ ಸ್ಟ್ರೋಕ್ ಅಂದ್ರೆ ಈ ನಮ್ಮ ಲೋಕಲ್ ಹೇಳ್ಬೇಕಾದ್ರೆ ನಾವು ಈ ಕಪ್ಪೆ ಹೋಗ್ತದಲ್ಲ ಆ ತರದ ಅಂತ ಒಂದು ಆಯಾಮಗಳು. ಆಮೇಲೆ ಬ್ಯಾಕ್ ಸ್ಟ್ರೋಕ್ ಅಂತ, ಹಿಂಬದಿಗೆ ಹೋಗುದು, ಅದು ಕೂಡ ಫ್ರೀ ಸ್ಟೈಲ್ ಮತ್ತೆ ಬ್ಯಾಕ್ ಸ್ಟ್ರೋಕ್ ಒಂದೇ ತರದಾಗಿರ್ತದೆ, ಆದ್ರೆ ಅದರ ದೇಹದ ಪೊಸಿಷನ್ ಬೇರೆ ಆಗಿರ್ತದೆ. ಮತ್ತೊಂದು ಬಟರ್ಫ್ಲೈ ಅಂತೇಳಿ, ಅದು ಕೂಡ ಅದು ಅಂದ್ರೆ ಒಂದು ಸ್ವಲ್ಪ ಕಷ್ಟ ಅಂತ, ಅಂದ್ರೆ ಕೆಲವರ ಮನಸ್ಸಿನಲ್ಲಿ ಆ ಸ್ಟೈಲ್ ಕಷ್ಟ ಅಂತ ಹೇಳುವಂತ ಒಂದು ಆ ತರ ಸ್ಟೈಲ್. ಒಟ್ಟು 4 ಹಂತದ ಸ್ಟೈಲ್ಗಳಿರ್ತವೆ. ಸರ್, ಈಗ 4 ವಿಧದಲ್ಲಿ ಈಗ ಕಲಿಯುವವನು ಬೇಸಿಕ್ ಆಗಿ ಗೊತ್ತಿರಬೇಕಾದಂತ ಯಾವ್ದು 2 ವಿಧ? ಈ 4 ವಿಧಗಳಲ್ಲಿ ಯಾವ್ದಾದ್ರು 2 ವಿಧನ ನಾವು ಮುಖ್ಯವಾಗಿ ಅಳವಡಿಸ್ಕೊಳ್ಬೇಕು. ಯಾಕಂದ್ರೆ ಒಂದೇ ವಿಧದಲ್ಲಿ ನಾವು ಈಜುದ್ರಿಂದ ನಮಗೆ ಸುಸ್ತಾದಾಗ ಇನ್ನೊಂದು ವಿಧಕ್ಕೆ ಹೋದಾಗ ಅದರಿಂದ ನಮಗೆ ಸ್ವಲ್ಪ ಆಯಾಸ ಕಡಿಮೆ ಆಗ್ತದೆ. ಈಗ ನಾವು ಮುಖ್ಯವಾಗಿ ನಮಗೆ ಏನಂದ್ರೆ, ಒಂದು ಫ್ರೀ ಸ್ಟೈಲ್ ಅಂದ್ರೆ ನಾರ್ಮಲ್ ಆಗಿ ಹೋಗುವಂತ ಆ ಸ್ಟೈಲ್ ಅನ್ನ ವಿಧವನ್ನ ಕಲಿಸ್ತೀವಿ. ಇನ್ನೊಂದು ಬ್ಯಾಕ್ ಸ್ಟೈಲ್ ಅಂತ ಕಲಿಸ್ತೀವಿ. ಯಾಕಂದ್ರೆ ನಮಗೆ ಬ್ಯಾಕ್ ಹೋದಾಗ ಏನಾಗ್ತದೆ, ನಿಮಗೆ ಎಷ್ಟೇ ಸುಸ್ತಾಗಿದ್ರು ಬ್ಯಾಕ್ ಒಂದ್ಸತಿ ತಿರುಗಿದಾಗ ನಿಮಗೆ ಆದಷ್ಟು ನಿಮ್ಮ ದೇಹಕ್ಕೆ ಆಯಾಸವನ್ನು ಕಡಿಮೆ ಮಾಡುತ್ತೆ. ಹಾಗೆ ಇನ್ನೊಂದು ಸ್ಟೈಲ್ ಅಂದ್ರೆ ಬ್ರೆಸ್ಟ್ ಸ್ಟ್ರೋಕ್. ಇದಂದ್ರೆ ನಮಗೆ ಈಗ ಡೀಪ್ಗೆ ನಾವು ಅಂದ್ರೆ ತುಂಬಾ ಆಳಕ್ಕೆಲ್ಲ ಹೋದಾಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೆಲವರಿಗೆ ಆಳ ಗೊತ್ತಿರುವುದಿಲ್ಲ, ಅಂತ ಸಮಯದಲ್ಲಿ ಈ 3ನೇ ಸ್ಟೈಲ್ ಅಂದ್ರೆ ಬ್ರೆಸ್ಟ್ ಸ್ಟ್ರೋಕ್ ಅನ್ನು ಕಲಿಸಿದಾಗ ಅದು ಆರಾಮದಲ್ಲಿ ಮೇಲೆ ಬರಲಿಕ್ಕೆ ಸಹಾಯ ಮಾಡುತ್ತದೆ ಅಂತ ಹೇಳುವಂತ ಒಂದು ದೃಷ್ಟಿಯಿಂದ ನಾವೀಗ ಆಲ್ಮೋಸ್ಟ್ ನಾವು 3 ಸ್ಟೈಲ್ ಅನ್ನ ಕಲಿಸ್ತೀವಿ. ಮತ್ತೆ 4ನೇ ಸ್ಟೈಲ್ ಅಂದ್ರೆ ಅದು ನಮಗೆ ಈಗ ಕಾಂಪಿಟೇಷನ್ ಲೆವೆಲ್ಗೆ ಆದ್ರೆ ಅದು ಬೇಕಾಗಿರ್ತದೆ. ಈ ನಾರ್ಮಲ್ ಆಗಿ ಕಲಿಯೋರಿಗೆ ಅದು ಅಗತ್ಯ ಇರುವುದಿಲ್ಲ. ಈ 3 ಸ್ಟೈಲ್ ಅನ್ನ ಕಲ್ತ್ಕೊಂಡ್ರೆ ಸಾಕಾಗ್ತದೆ. ಸರ್, ಈಗ ಮತ್ತೊಂದು ವಿಚಾರಕ್ಕೆ ಬರುದಾದ್ರೆ, ಕೆಲವರು ದೇಹದ ತೂಕ ನಮ್ದು ಅತಿಯಾಗಿದೆ, ಈಗ ನನಗೆ ಓಡ್ಲಿಕ್ಕೆ ಆಗುದಿಲ್ಲ, ಸೊ ಇಂಥ ವಿಷಯ ನೋಡಿದಾಗ ಈಜುವುದರಿಂದ ದೇಹದ ತೂಕಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಆಗ್ತದ, ಇಲ್ಲ ದೇಹದ ತೂಕವನ್ನ ಕಡಿಮೆ ಮಾಡ್ಲಿಕ್ಕೆ ಆಗ್ತದ? ನಮ್ಮಲ್ಲಿ ನಾವು ದೇಹದ ತೂಕ ಮತ್ತೆ ನಾನೀಗ ಆವಾಗಲೇ ಹೇಳಿದಾಗೆ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಈ ದೇಹದ ತೂಕದಲ್ಲಿ 2 ತರದ ಬರ್ತದೆ. ಒಂದು ದೇಹದ ತೂಕ, ಇನ್ನೊಂದು ಕೊಬ್ಬು ಅಂತ. ಈ ಕೊಬ್ಬು ನಿವಾರಣೆಗೆ ಅಂದ್ರೆ ನಾವು ಎಷ್ಟು ದಿನದಲ್ಲಿ ಎಷ್ಟು ಆಹಾರ ಸೇವಿಸ್ತೀವಿ ಅದರ ಪರ್ಸೆಂಟೇಜ್ ಕ್ಯಾಲರಿಯನ್ನು ನಾವು ಕಡಿಮೆ ಮಾಡಬೇಕು. ನಾವು ಎಷ್ಟು ತಿಂದು ಕ್ಯಾಲರಿಯನ್ನು ತಗೊಂಡಿರ್ತೀವಿ ಅದರಿಂದ ಕಡಿಮೆ ಕ್ಯಾಲರಿ ನಮ್ಮ ದೇಹಕ್ಕೆ ಹೋಗುವಾಗೆ ಮಾಡಬೇಕು. ಯಾಕಂದ್ರೆ ಎಕ್ಸ್ಟ್ರಾ ಕ್ಯಾಲರಿಗಳನ್ನ ನಾವು ಬರ್ನ್ ಮಾಡಬೇಕಾಗ್ತದೆ, ಅಂದ್ರೆ ಕರಗಿಸಬೇಕಾಗ್ತದೆ. ಇದಕ್ಕೆ ಈ ಬೊಜ್ಜು ಕರಗುವಿಕೆ ಮತ್ತು ದೇಹ ತೂಕ ಇಳಿಸುವಿಕೆ ಬಹುಮುಖ್ಯವಾಗಿ ಈಜು ಬಹಳ ಮುಖ್ಯವಾಗ್ತದೆ. ಯಾಕಂದರೆ ಓಟ ಮತ್ತು ಬೇರೆ ಯಾವುದೇ ವ್ಯಾಯಾಮಕ್ಕಿಂತ ನನ್ನ ಪ್ರಕಾರವಾಗಿ ನಾವು ಅದರಲ್ಲಿ ಆಹಾರದ ಮಿತಿ ಇದ್ದು ಈಜುವುದರಿಂದ ಆರಾಮವಾಗಿ ತೂಕವನ್ನು ಕಡಿಮೆ ಮಾಡಬಹುದು. ಸರ್, ಈಗ ಈಜುವಿಕೆಯಿಂದ ಏಕಾಗ್ರತೆ ಹೆಚ್ಚಾಗಿದೆ ಅಂತೇಳಿ ಹೇಳಿದ್ರಿ. ಈಗ ಈಜು ಕಲಿತಿರುವ ಟೈಮಲ್ಲಿ ಈಗ ನಮಗೆ ಹಸಿವೆ ಜಾಸ್ತಿ ಆಗಿದೆ, ಸೊ ನಮಗೆ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಂತೇಳಿ ಹೇಳ್ಬೇಕಾದ್ರೆ ಈಜುವಿಕೆಯಿಂದ ನಿಜವಾಗಿಯೂ ಹಸಿವೆ ಹೇಳುವಂಥದ್ದು ಜಾಸ್ತಿ ಆಗ್ತದ? ಹೌದು, ಖಂಡಿತ. ಯಾಕಂದ್ರೆ ಈಗ ಅದೇ ನಾವು ಈ ಹೆಚ್ಚಿನ ಹೆತ್ತವರಲ್ಲಿ ಅಥವಾ ನಮ್ಮಲ್ಲಿ ಬರುವಂತ ಈಜು ಕಲಿಬೇಕು ಅಂತ ಹೇಳುವವರು ಕೆಲವರು ಅವರಾಗಿ ಕ್ವಶನ್ ಕೇಳ್ತಾರೆ, ಸರ್ ನನಗೆ ಹಸಿವಿಲ್ಲ, ನನಗೆ ನಿದ್ದೆ ಬರುವುದಿಲ್ಲ ಅಂತ. ಇದಕ್ಕೆ ಬಹಳ ಮುಖ್ಯವಾಗಿ ಅದಕ್ಕೆ ನಾವು ಫಸ್ಟಿಗೆ ಏನು ಹೇಳೋದಂದ್ರೆ, ನೀವು ನಾಳೆಯಿಂದಲೇ ಜಾಯ್ನ್ ಆಗಿ ಅಂತ ಹೇಳೋದು. ಯಾಕಂದ್ರೆ ಅವರಿಗೆ ಹಸಿವಿರುವುದಿಲ್ಲ. ಈಗ ಈಜುವುದರಿಂದ ಏನಾಗ್ತದೆ, ನಿಮಗೆ ನಿಮ್ಮ ಆಯಾಸ ಆಗೋದು ನಿಮಗೆ ಗೊತ್ತಾಗೋದಿಲ್ಲ. ನೀವು ಎಷ್ಟು ಈಜುತ್ತೀರ, ನೀರಲ್ಲಿ ಆಟ ಆಡುವುದಾಗೆ ನೀವು ಈಗ ಸಾಮಾನ್ಯವಾಗಿ ಈಗ ಹಳ್ಳಿಗಳೆಲ್ಲ ನೋಡಿ ನೀರಲ್ಲಿ ಮುಂಚೆ ಈಗವಾಗ ಆಟ ಆಡ್ತಾರೆ ಇಲ್ಲ ಗೊತ್ತಾಗೋದಿಲ್ಲ. ಯಾಕಂದ್ರೆ ಮುಂಚೆ ಎಲ್ಲ ಹಳ್ಳಿಗಳಲ್ಲಿ ಆಟ ಆಡುವಾಗ ನೀವು 1 ಗಂಟೆ 2 ಗಂಟೆ ಆಡ್ತೀರಾ, ಆಮೇಲೆ ಮೇಲೆ ಬಂದ ಮೇಲೆ ನಿಮಗೆ ಗೊತ್ತಾಗುದು ಹಸಿವಾಗ್ತದೆ, ನಿದ್ದೆ ಬರ್ತದೆ ಅಂತ ಹೇಳುವುದು ಆಮೇಲೆ ಗೊತ್ತಾಗುದು. ಅದಕ್ಕೆ ಈಜುವುದರಿಂದ ಒಂದು ಹಸಿವಾಗುವುದು ಖಂಡಿತ, ಇನ್ನೊಂದು ನಿದ್ದೆ ಕೂಡ ಅಷ್ಟೇ. ಈಗ ನಮ್ಮಲ್ಲಿ ಈಗ ಮಾಮೂಲಿಯಾಗಿ ಬರುವವರೇ ಹೇಳ್ತಾರೆ, ಸರ್ ಈಗ ನಾನೊಂದು ಇಲ್ಲಿಗೆ ಬಂದ ಮೇಲೆ ನನಗೊಂದು ನಿದ್ದೆ ಒಂದು ಚಂದ ಬರ್ತದೆ, ಹಸಿವು ಕೂಡ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಇದು ಈಜು ಆರೋಗ್ಯ ವೃದ್ಧಿಯು ಕೂಡ ಆಗಿದೆ. ಆರೋಗ್ಯ ವೃದ್ಧಿ ಅಂತೂ ಆಗೇ ಆಗ್ತದೆ. ಈಗ ಹಸಿವು ಮತ್ತು ನಿದ್ದೆ ಬಂದಾಗ ನಮಗೆ ಆರೋಗ್ಯ ವೃದ್ಧಿ ಆಗೇ ಆಗ್ತದೆ, ನೆಮ್ಮದಿ ಇರ್ತದೆ. ಆ ನೆಮ್ಮದಿಗೋಸ್ಕರ ಈಗ ಎಲ್ಲರೂ ಹುಡುಕುವುದೇನಂದ್ರೆ ನೆಮ್ಮದಿಯಲ್ಲಿ ಸಿಗ್ತದೆ ಅಂತ. ಅದಕ್ಕೋಸ್ಕರ ಆದಷ್ಟು ಈಜುದು ಕಲೆಯನ್ನು ಅಳವಡಿಸಿಕೊಳ್ಳುವುದು ಬಹಳ ಉತ್ತಮ. ಸರ್, ಈಗ ಈಜು ಕೊಳದಲ್ಲಿ ಈಜನ್ನ ಕಲ್ತು ಈಗ ಒಂದು ಧೈರ್ಯದ ಮೇಲೆ ಕೆರೆಗೆ ಈಜಲಿಕ್ಕೆ ಹೋಗ್ತಾರೆ. ಸೊ ಈಗ ಅಲ್ಲಿ ಕೆಲವರು ಗೊತ್ತಿದ್ದವರು ಇರ್ತಾರೆ, ಗೊತ್ತಿಲ್ಲದವರು ಇರ್ತಾರೆ. ಕೆಲವರು ಈಜು ಗೊತ್ತಿಲ್ಲದೆ, ಕೆಲವರು ಸ್ವಲ್ಪ ಆಳ ಇರುವ ಟೈಮಲ್ಲಿ ಹೋಗ್ಬೇಕಾದ್ರೆ ಕೈಕಾಲು ಬಿಡ್ತಾರೆ. ಈಗ ಅಂತವ್ರನ್ನೆಲ್ಲ ಈಜು ಗೊತ್ತಿದ್ದವ್ರನ್ನು ಹೇಗೆ ರಕ್ಷಿಸಬಹುದು? ಇದು ಬಹಳ ಉತ್ತಮವಾದಂತಹ ಒಂದು ಪ್ರಶ್ನೆ. ಈಗ ಈಗಿನ ಜನಾಂಗ ಏನಾಗಿದೆ ಅಂದ್ರೆ ಈಜು
ಈಜುಕೊಳಕ್ಕೆ ಒಂದು ದಿವಸ ಹೋದ್ರೂ ನಾನು ಈಜುಕೊಳಕ್ಕೆ ಹೋಗಿದ್ದೀನಿ ಅಂತ ಹೇಳುವಂತ ಒಂದು ಮನೋಭಾವ, ಅಂದ್ರೆ ನಾನು ಸ್ವಿಮ್ಮಿಂಗ್ ಕಲ್ತಿದ್ದೀನಿ ಅಂತ ಮನಸ್ಥಿತಿ, ಅದನ್ನ ನಾವು ಬಿಡಬೇಕಾಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಈಜು ಕಲಿಬೇಕಂದ್ರೆ ನೀವೊಬ್ಬ ಪರ್ಫೆಕ್ಟ್ ಸ್ವಿಮ್ಮರ್ ಅಥವಾ ನೀವು ಹೊಳೆಯಲ್ಲಿ ಮಾಡಬಹುದು, ಎಲ್ಲಿ ನಿಮಗೆ ನೀರಿದೆ ಆ ನೀರಲ್ಲಿ ನಾನು ಸ್ವಿಮ್ ಮಾಡ್ತೀನಿ ಅಂತ ಹೇಳುವಂತ ಒಂದು ಧೈರ್ಯ ಬರಬೇಕು ಅಂತಿದ್ರೆ ನಮ್ಮ ಪ್ರಕಾರವಾಗಿ ಕಡಿಮೆ ಆದ್ರೂ ಒಂದು ನೀವು 3 ರಿಂದ 4 ತಿಂಗಳಾದ್ರೂ ಬರಬೇಕು ಕಂಟಿನ್ಯೂಸ್ ಅಲ್ಲಿ. ಯಾಕಂದ್ರೆ ಅವಾಗ ನಿಮಗೆ ಆ ನಾನು ಆಗ ಹೇಳಿದಾಗೆ 3 ವಿಧದ ಈಜುವನ್ನ ಕಲಿಬಹುದು. ಅದರ ಒಟ್ಟಿಗೆ ನಾವು ನೀರಲ್ಲಿ ಈಗ ಡೀಪ್ ವಾಟರ್ ಅಲ್ಲಿ ಹೇಗೆ ಇರಬೇಕು, ಅಲ್ಲಿ ಏನಾದ್ರೂ ಸಮಸ್ಯೆ ಆದಾಗ ಏನ್ ಮಾಡಬೇಕು ಅಂತ ಹೇಳುವಂತ ನಾವು ಅದನ್ನು ಕಲಿಸಿರ್ತೀವಿ. ಅದೆಲ್ಲ ಕಲ್ತ ಮೇಲೆ ಈಗ ನಮ್ಮಲ್ಲಿ ನಾನು ಈಗ ಹೆಚ್ಚಿನವರಿಗೆ ಹೇಳೋದುಂಟು, ನಿನಗೆ ಇನ್ನೂ ಏನು ತೊಂದರೆ ಇಲ್ಲ, ನೀನು ಎಲ್ಲಿ ಕೂಡ ಸ್ವಿಮ್ ಮಾಡಬಹುದು ಹೇಳ್ತೀನಿ. ಇನ್ನು ಕೆಲವರಿಗೆ ಹೇಳಲಿಕ್ಕೆ ಉಂಟು, ಈಗ ಯಾಕಂದ್ರೆ ದೂರದ ಊರಿಂದ ಬಂದಿರ್ತಾರೆ ನಮ್ಮಲ್ಲಿ ಈ ರಜೆ ಟೈಮಲ್ಲೆಲ್ಲ, ಅವಾಗ ನಾವು ಹೇಳ್ತೀವಿ ನೀನು ಇಲ್ಲಿ ಸ್ವಿಮ್ಮಿಂಗ್ ಬಂದಿದ್ದೀಯ ಅಂತೇಳಿ ಬೇರೆ ಕಡೆ ಹೋಗಿ ಯಾರಿಲ್ಲದಾಗ ಸ್ವಿಮ್ ಮಾಡಬಾರ್ದು. ಯಾಕಂದ್ರೆ ನಿನ್ನ ಸ್ವಿಮ್ಮಿಂಗ್ ಕಲ್ತ ಆಗ್ಲಿಲ್ಲ ಎಲ್ಲವೂ. ಯಾಕಂದ್ರೆ 15 ದಿವಸ 1 ತಿಂಗಳೆಲ್ಲ ಬಂದಿರ್ತಾರೆ, ಸುಮ್ಮನೆ ಕಾಲು ಕೈ ಮಾಡ್ಕೊಂಡು ಹೋಗಿರ್ತಾರೆ ಅಷ್ಟೇ, ಬಿಟ್ರೆ ಅವರೆಲ್ಲವನ್ನು ಕಲ್ತಿರುವುದಿಲ್ಲ. ಅದಕ್ಕೋಸ್ಕರ ಇನ್ನು ರಕ್ಷಿಸುವ ವಿಷಯದಲ್ಲಿ ನಾವು ಆದಷ್ಟು ನಮಗೆ ಈಜು ಗೊತ್ತಿದ್ದವರು ಮಾತ್ರ ನಾವು ನೀರಲ್ಲಿ ಆಟ ಆಡಬೇಕು ಅಥವಾ ನೀರಿನ ಆಳಕ್ಕೆ ಹೋಗಬೇಕು ಅಂತ ಹೇಳೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ರಕ್ಷಿಸುವುದು ಮುಖ್ಯ ಅಲ್ಲ, ನಾವು ಅಲ್ಲಿಗೆ ಹೋಗದಿರುವುದೇ ನಾವು ಬಹಳ ಉತ್ತಮ ಅಂತ ಹೇಳೋದು. ಯಾಕಂದ್ರೆ ಒಂದು 10 ಜನರ ಗ್ರೂಪಲ್ಲಿ ಇಬ್ಬ ಸ್ವಿಮ್ಮಿಂಗ್ ಗೊತ್ತಿದ್ರೆ ಅವನಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವನು ಅಸಹಾಯಕತೆ ಮಾಡ್ಬೇಕಷ್ಟೇ. ಯಾಕಂದ್ರೆ 8 ಜನ ಕೂಡ ಗೊತ್ತಿಲ್ಲದವರು ಇದ್ದು ಆಳಕ್ಕೆ ಹೋದ್ರಂದಾಗ ಅವನು ಇಬ್ಬರು ಇದ್ದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನ ಪ್ರಕಾರ ಏನಂದ್ರೆ ನಾವು ಅದನ್ನ ಆದಷ್ಟು ದೂರ ಇರುವುದೇ ಒಳ್ಳೇದು. ಗೊತ್ತಿದ್ದಷ್ಟು ನಮಗೆ ಎಷ್ಟು ಆಗುತ್ತೆ ಅಲ್ಲಿ ತನಕ ಮಾತ್ರ ಹೋಗಿ ಆ ಕಡೆ ಆಳಕ್ಕೆ ಹೋಗೋದಿದ್ರೆ ಬಹಳ ಉತ್ತಮ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ಮುಳುಗ್ತಿರುವವನನ್ನ ಹೇಗೆ ದಡ ಸೇರಿಸಬಹುದು? ಮುಳುಗುತ್ತಿರುವವನಂದ್ರೆ ಈಗ ನಮ್ಮಲ್ಲಿ ಏನಂದ್ರೆ ಈಗ ನಮ್ಮ ಕಣ್ಣೆದುರಲ್ಲೇ ಅವ ಆ ರೀತಿ ಆಗ್ತಾ ಇದೆ ಅಂತಿದ್ದಾಗ 1 ರಿಂದ 1.5 ನಿಮಿಷ ಅಷ್ಟು ತನಕ ನಮಗೆ ಅವಕಾಶ ಇದೆ. ಯಾಕಂದ್ರೆ ನಾನು ಅದಕ್ಕೆ ನಮ್ಮಲ್ಲಿ ಹೇಳ್ತೀನಿ, ಪ್ರತಿ ಕಡೆಗೆ ನೀವು ಹೋದಾಗ, ಫಾಲ್ಸಿಗೆ ಹೋದಾಗ ಅಥವಾ ಎಲ್ಲಾದ್ರೂ ನೀರಿಗೆ ಆಟಾಡ್ಲಿಕ್ಕೆ ಹೋದಾಗ ಹಗ್ಗ ಹಿಡ್ಕೊಳ್ಳಿ. ಅಂದ್ರೆ ಈ ಹಗ್ಗ ರೋಲ್ ಬರ್ತದಲ್ಲ, ಅದನ್ನ ಒಂದು ಹಿಡ್ಕೊಳ್ಳಿ. ನಿಮಗೆ ಎಷ್ಟು ದೂರ ಬೇಕು ಅಷ್ಟು ದೂರದ ಒಂದು ಹಗ್ಗ ಹಿಡ್ಕೊಳ್ಳಿ. ಇಲ್ಲ ಹಳೆಯದಾದಂತಹ ಟ್ಯೂಬ್ಗಳು ಬರ್ತದೆ, ಗಾಡಿಗಳು, ಕಾರಿದ್ದು ಅಥವಾ ಇನ್ಯಾವುದೋ ವಾಹನದ ಟ್ಯೂಬ್ಗಳು ಇರುತ್ತೆ, ಅದನ್ನೊಂದು 4 ಹಿಡ್ಕೊಳ್ಳಿ. ಅಥವಾ ನಮ್ಮಲ್ಲಿ ಏನು ಇಲ್ಲ, ಈಗ ಕಾಡಲ್ಲಿ ಇದ್ರೆ ಮರದ ಕೋಲುಗಳು ಉದ್ದದ ಆ ತರದ ಯಾವ್ದಾದ್ರು ನಮ್ಗೆ ಅಟ್ಲೀಸ್ಟ್ ಸೇಫ್ಟಿಗೋಸ್ಕರ ಆ ತರದ ಇಟ್ಕೊಳ್ಳಿ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡ್ಬೋದು. ಈಗ ಒಬ್ಬ ಮುಳುಗ್ತಾ ಇದ್ದಾನೆ ಅಂತ ನಮಗೆ ಗೊತ್ತಾದ್ರೆ ನಾವು ಡೈರೆಕ್ಟ್ ಹೋಗಿ ಎಳೆಯೋ ಬದಲು ಆ ತರದ ನಮ್ಮಲ್ಲಿ ಈಗ ಟ್ಯೂಬ್ಗಳಿದ್ರೆ ನಾವು ಅಲ್ಲಿಗೆ ಹೋಗಿ ಅವನಿಗೆ ಟ್ಯೂಬ್ ಕೊಡ್ಬೋದು. ಅಥವಾ ನಮ್ಮ ಹತ್ರ ದೋಂಟಿ ಈ ಏನು ಕೋಲಿದ್ದಾಗ ಆ ಕೋಲಿನ ಸಹಾಯದಿಂದ ಅವನ ಕೈಗೆ ಕೊಟ್ಟು ನಾವು ಅದನ್ನು ಎಳಿಬಹುದು. ಅಥವಾ ಹಗ್ಗ ಇದ್ರೆ ಒಂದು ಹಗ್ಗದ ತುದಿ ನಾವು ಹಿಡ್ಕೊಂಡು ಇನ್ನೊಂದು ಹಗ್ಗದ ತುದಿನ ಅವನಿಗೆ ಬಿಸಾಕಿ ಅವನು ಹಿಡ್ಕೊಂಡು ಎಳಿಬಹುದು. ಅಕಸ್ಮಾತ್ ಅವನು ಹಿಡ್ಕೊಳ್ಳಿಲ್ಲ ಅಂದ್ರೂ ಕೂಡ ಅಲ್ಲಿ ಹೋಗಿ ಆ ಹಗ್ಗವನ್ನು ಅವನ ಕೈಗೆ ಕೊಡಬಹುದು. ಈಗ ಇದು 3 ಆಪ್ಷನ್ ಅಲ್ಲಿ ತುಂಬಾ ಬಹಳ ಮುಖ್ಯವಾಗಿದೆ. 3 ಆಪ್ಷನ್ ಕೂಡ ಇದಲ್ಲದೆ ನಮ್ಮಲ್ಲಿ ಯಾವುದೂ ಇಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಹೋಗ್ತೀವಿ, ನಮಗೆ ಅದು ಏನು ಅಂತ ಗೊತ್ತಿರುವುದಿಲ್ಲ, ಅವ ಯಾವ ಸ್ಥಿತಿಲಿದ್ದಾನೆ ಅಂತ ಗೊತ್ತಿರುವುದಿಲ್ಲ, ಡೈರೆಕ್ಟ್ ಹೋಗಿ ಎದುರುಗಡೆಯಿಂದ ಹಿಡ್ಕೊಬಿಡ್ತೀವಿ. ಅವಾಗ ಏನಾಗ್ತದೆ, ಅವನಿಗೆ ಏನೋ ಒಂದು ಸಿಗ್ಬೇಕು ಕೈಗೆ ಆಧಾರ. ಅವನೇನ್ ಮಾಡ್ತಾನೆ, ಇವನು ಯಾರು ಅಂತ ನೋಡುದಿಲ್ಲ, ಅವನಿಗೆ ಇವನೇ ಆಧಾರ. ಇವನ್ನ ತಳ್ಳಿ ಅವನ ಮೇಲೆ ಬಂದಿರ್ತಾನೆ, ಅಲ್ಲಿ ಸಮಸ್ಯೆ ಬರುದು. ಅಲ್ಲಿ ಏನಾಗ್ತದೆ, ಇವನು ತಳ್ಳದಾಗ ಇವನಿಗೆ ಕೆಳಗೆ ಹೋದ ಮೇಲೆ ಇವನಿಗೆ ಬರ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಮೇಲೆ ಬಂದಿರ್ತಾನೆ, ಅವನಿಗೆ ಈಚೆ ಬರ್ಲಿಕ್ಕೆ ಅವನು ಟ್ರೈ ಮಾಡ್ತಿರ್ತಾನೆ, ಇವನಿಗೂ ಆಗುದಿಲ್ಲ ಅವನಿಗೆ ಆಗುದಿಲ್ಲ ಅಂತ ಪರಿಸ್ಥಿತಿ ಆಗ್ತದೆ. ಅದಕ್ಕೋಸ್ಕರ ಇಂತಹ ಈ 3 ನಾನು ಹೇಳಿದ ಸಲಕರಣೆಗಳನ್ನ ನಾವು ಇಟ್ಕೊಂಡ್ರೆ ಯಾವುದೇ ತೊಂದರೆ ಇಲ್ಲದೆ ನಾವು ಬರಬಹುದು ಅಂತ. ಮತ್ತೆ ನಮ್ಮಲ್ಲಿ ಮಿತಿ ಇರಬೇಕು. ಈಗ ಎಷ್ಟು ದೊಡ್ಡ ಆಳ ಇದೆ ಅಥವಾ ಎಷ್ಟು ಅಗಲ ಇದೆ ಅಂತ ಹೇಳ್ಕೊಂಡು ಅಲ್ಲಿ ತನಕ ಹೋಗಬಾರದು. ನಮಗೆ ಎಷ್ಟಾಗ್ತದೆ ಅಷ್ಟೇ ಹೋಗುದು ನನ್ನ ಪ್ರಕಾರ ಒಳ್ಳೇದು ಅಂತ ಅನಿಸ್ತದೆ. ಸರ್, ಈಗ ಈಜುಕೊಳದಲ್ಲಿ ಕೂಡ ನೀರಿನ ಗ್ರಾವಿಟಿ ಅಂತ ಹೇಳುವಂತದನ್ನು ನಾವು ಹೇಳ್ತೇವೆ. ಈಗ 4 ಫೀಟ್ ಅಲ್ಲಿ ಇರುವ ನೀರಿನ ಒತ್ತಡಕ್ಕೂ 7 ಫೀಟ್ ಅಲ್ಲಿ ಇರುವ ನೀರಿನ ಒತ್ತಡಕ್ಕೂ 8 ಫೀಟ್ ಅಲ್ಲಿ ಇಲ್ಲ 10 ಫೀಟ್ ಅಲ್ಲಿ ಇರುವ ನೀರಿನ ಒತ್ತಡಕ್ಕೂ ವ್ಯತ್ಯಾಸ ಇದೆಯಾ? ಹೌದು, ತುಂಬಾ ವ್ಯತ್ಯಾಸ ಇದೆ. ಈಗ 4 ಫೀಟ್ ಅಲ್ಲಿ ಏನಂದ್ರೆ ನೀರಿನ ತೂಕ ಅಂತ ಹೇಳ್ತೀವಲ್ಲ, ಆ ನೀರಿನ ತೂಕ ಕಡಿಮೆ ಇರ್ತದೆ. ಯಾಕಂದ್ರೆ 4 ಫೀಟ್ ಎಷ್ಟು ನೀರಿದೆ ಅಷ್ಟು ಮಾತ್ರ ತೂಕ ಇರ್ತದೆ. ಈಗ ನೀವು 4 ರಿಂದ 6, 8, 10 ಹಾಗೆ ಹೋದಾಗ ಈಗ 6ರಲ್ಲಿ ಏನಾಗ್ತದೆ, ಅದಕ್ಕಿಂತ ಜಾಸ್ತಿ ಇರ್ತದೆ. ಯಾಕಂದ್ರೆ ನೀರಿನ ಮಟ್ಟ ಜಾಸ್ತಿ ಇರ್ತದೆ. ಅಲ್ಲಿ ನಿಮಗೆ ಹೇಗೆ ಅದನ್ನ ನಿಮಗೆ ಅರ್ಥ ಆಗ್ತದೆ ಅಂತಿದ್ರೆ, ಈಗ ಈಜು ಗೊತ್ತಿದ್ದವನಿಗೆ ಆದ್ರೆ ಗೊತ್ತಿರ್ತದೆ, ಗೊತ್ತಿಲ್ಲದವನಿಗೆ ಈಗ 4 ಫೀಟಲ್ಲಿ ಅವ ಕೆಳಗೆ ಡೀಪಿಗೆ ಹೋದಾಗ ಅವನಿಗೆ ಆಗುವ ಅನುಭವನು ಈಗ 10 ಫೀಟಲ್ಲಿ ಹೋದಾಗ ಆಗುವ ಅನುಭವ ಬೇರೆ ಇರುತ್ತೆ. ಯಾಕಂದ್ರೆ ಒತ್ತಡ ಜಾಸ್ತಿ ಇದ್ದಾಗ ನಮಗೆ ಈ ಕಿವಿಗಳಿಗೆ, ಕಣ್ಣಿಗೆ ಒತ್ತಡ ಬಂದಾಗ ಕಿವಿ ನೋವು ಬಂದಾಗ ಆಗ್ತದೆ. ಇದು ಆ ನೀರಿನ ಒತ್ತಡ ಅಲ್ಲಿ. ಅದೇ ಈಗ ಶಾಲೋ ಮತ್ತೆ ಡೀಪ್ ಅಂತ ಹೇಳ್ತೀವಿ. ಡೀಪ್ ಹೋದಷ್ಟು ನಿಮಗೆ ಅಲ್ಲಿ ಒತ್ತಡಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಮತ್ತೆ ಇನ್ನೊಂದೇನಂದ್ರೆ, ಈಜು ಗೊತ್ತಿದ್ದವನಿಗೆ ಶಾಲೋಕ್ಕಿಂತ ಡೀಪ್ ಅಲ್ಲಿ ಆರಾಮವಾಗಿ ಈಜಬಹುದು ಅಂತ ಹೇಳ್ಬೋದು. ಸರ್, ಇನ್ನೊಂದು ಕೊನೆಯ ಪ್ರಶ್ನೆ. ಈಗ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಬರುವವನಿಗೆ ಇಲ್ಲ ಈಜನ್ನ ಕಲೀಲಿಕ್ಕೆ ಬರುವವನಿಗೆ, ಸ್ಪೆಷಲಿ ಈಜುಕೊಳ ಅಂತ ಹೇಳಿ ಹೇಳ್ಬೇಕಾದ್ರೆ ಏನೆಲ್ಲ ಮೆಟೀರಿಯಲ್ಸ್ ಅನ್ನ ಅವನು ಹಿಡ್ಕೊಂಡು ಬರಬೇಕಾಗ್ತದೆ? ಈಜು ಕಲಿಯಲು ಬರುವವನಿಗೆ ಮೊದಲನೇದಾಗಿ ಅವ ಈಜು ಗೊತ್ತಿಲ್ಲ ಮತ್ತೆ ಈಜು ಕಲಿಬೇಕು ಅಂತೇಳಿ ಒಂದು ಈಜುಕೊಳಕ್ಕೆ ಬರುವಾಗ ಅಲ್ಲಿದು
ಏನು ನಿಯಮಗಳಿದೆ ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ. ಈಗ ಅವರಿಗೆ ಗೊತ್ತಿಲ್ಲ ಅಂತಿದ್ರೆ ಅಲ್ಲಿ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಆ ಥರ ನಿಯಮಗಳನ್ನು ತಿಳ್ಕೊಳ್ಬಹುದು. ಇಲ್ಲ ಗೊತ್ತಿದೆ ಅಲ್ಲಿಗೆ ಏನು ಮೆಟೀರಿಯಲ್ ಬೇಕು ಅಂತ ಹೇಳುವಂಥದ್ದಾದ್ರೆ, ಈಗ ಮೊದಲಿಗೆ ನಾವು ಈಗ ಈಜುಕೊಳದಲ್ಲಿ ಆದ್ರೆ ಯಾಕಂದ್ರೆ ನಮ್ದು ನಿಯಮಗಳಿರ್ತದೆ, ಇಂಥದೇ ಡ್ರೆಸ್ ಹಾಕಬೇಕು, ಇಂಥದೇ ಸಮವಸ್ತ್ರ ಬೇಕು. ಅದಕ್ಕೋಸ್ಕರ ಮೊದಲನೇದಾಗಿ ಒಂದು ಕ್ಯಾಪ್ ತಗೊಳ್ಬೇಕಾಗ್ತದೆ, ಸ್ವಿಮ್ಮಿಂಗ್ ಕ್ಯಾಪ್ ಅಂತ ಸಿಗ್ತದೆ. ಆಮೇಲೆ ಅದಕ್ಕೆ ಒಂದು ಸ್ವಿಮ್ಮಿಂಗ್ ಶಾರ್ಟ್ಸ್ ಅಂತ ಬರ್ತದೆ ಬಾಯ್ಸಿಗಾದ್ರೆ. ಗರ್ಲ್ಸಿಗಾದ್ರೆ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಅಂತ ಬರ್ತದೆ, ಅದು ಫುಲ್ ಸೆಟ್ ಇರ್ತದೆ, ಅದ್ರಲ್ಲಿ ಯಾವುದೇ ಬೇರೆ ಬೇರೆ ಏನೋ ಇರುವುದಿಲ್ಲ. ಅದಾದ ನಂತರ ಗಾಗಲ್ಸ್ ಅಂತ ಬರ್ತದೆ ಕಣ್ಣಿಗೆ. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೆ ಒಳ್ಳೇದು ಅಂತಂದ್ರೆ, ಈಗ ಕೆಲವರಿಗೆ ನೀರಿಗೆ, ಈಗ ಇದೇ ಸ್ವಿಮ್ಮಿಂಗ್ ಪೂಲ್ ನೀರು ಅಥವಾ ಬೇರೆ ನೀರಿಗೆ ಹೋದಾಗ ಕಣ್ಣು ಕೆಲವರಿಗೆ ಉರಿಯೋದು ಅಥವಾ ಕೆಂಪಾಗುವ ಸಮಸ್ಯೆ ಎಲ್ಲ ಇರ್ತದಲ್ಲ, ಅದಕ್ಕೋಸ್ಕರ ಈ ಗಾಗಲ್ಸು ಕ್ಯಾಪ್ ಏನಂದ್ರೆ ನಮ್ಮ ಕೂದಲಿನ ಒಂದು ನಿರ್ವಹಣೆ ಮತ್ತೆ ಈಜುಕೊಳದ ನೀರಿನ ನಿರ್ವಹಣೆಗೆ ಎರಡಕ್ಕೂ ಸಹಾಯ ಆಗ್ತದೆ. ಇದಿಷ್ಟು ನಾವು ಬರುವಂತ ಸಲಕರಣೆಗಳು. ಮತ್ತೆ ನಮ್ಮಲ್ಲಿ ಏನಂದ್ರೆ ಈಗ ಜಾಯಿನ್ ಆಗುವವರಿಗೆ ಅವರಿಗೆ ಅವರ ಭಾವಚಿತ್ರ ಬೇಕಾಗ್ತದೆ, ಫೋಟೋ ಬೇಕಾಗ್ತದೆ, 2 ಫೋಟೋ ಬೇಕಾಗ್ತದೆ. ಮತ್ತೆ ಅವ ಯಾವುದು ಈಗ ಸ್ಟೂಡೆಂಟ್ ಆಗಿದ್ರೆ ಅವರಿಗೆ ಅವರ ಸ್ಟೂಡೆಂಟ್ ID ಕಾರ್ಡ್ ಇದ್ದು ಜೆರಾಕ್ಸ್ ಬೇಕಾಗುತ್ತದೆ. ಈಜುಕೊಳಕ್ಕೆ ಈಗ ಸಾರ್ವಜನಿಕರು ಬರಬಹುದು ಅಂತೇಳಿ ಆದ್ರೆ ಈಜುಕೊಳದ ಸಮಯವನ್ನ ತಿಳಿಸಿಕೊಡ್ಬೋದಾ? ಈಗ ನಮ್ಮಲ್ಲಿ ಬೆಳಿಗ್ಗೆ ಮತ್ತು ಸಂಜೆ 2 ಹಂತವಾಗಿ ಈಜು ತರಬೇತಿ ಮತ್ತು ಈಜುವುದು ನಡೀತಾ ಇರ್ತದೆ. ಅದೇ ಥರ ಬೆಳಿಗ್ಗೆ ಅಂತಾದರೆ ನಿಮಗೆ 6 ಗಂಟೆಯಿಂದ 6:45 ತನಕ, ಹಾಗೆ 7ರಿಂದ 7:45 ತನಕ, ಮತ್ತು 3ನೇ ಬ್ಯಾಚ್ 8 ಗಂಟೆಯಿಂದ 8:45 ತನಕ ಈ ಬೆಳಗಿನ ಸಮಯದಲ್ಲಿ ನಡೆಯುತ್ತದೆ. ಹಾಗೆಯೇ ಮಧ್ಯಾಹ್ನ ನಂತರ ಆದರೆ 3 ಗಂಟೆಯಿಂದ 3:45, ಮತ್ತು 4ರಿಂದ 4:45, ಹಾಗೆ 5ರಿಂದ 5:45, ಮತ್ತು ಸ್ಪೆಷಲ್ ಆಗಿ ಮಹಿಳೆಯರಿಗೆ 6 ಗಂಟೆಯಿಂದ 6:45 ತನಕ ಬ್ಯಾಚ್ಗಳು ನಡೀತಾ ಇರ್ತವೆ. ದಿನನಿತ್ಯ ಈಜುವುದರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಪರಿಣಾಮಗಳನ್ನು ಬೀಳ್ತದೆ? ಈಗ ನಾವು ದಿನನಿತ್ಯ ಈಜುವುದರಿಂದ ಬಹಳ ಮುಖ್ಯವಾಗಿ ಒಂದು 2-3 ಅಂಶಗಳನ್ನು ನಾವು ಬಹಳ ಮುಖ್ಯವಾಗಿ ತಗೊಳ್ಬೋದು. ಯಾಕಂದರೆ ಒಂದು, ಹೃದಯದ ಸಂಬಂಧಪಟ್ಟ ಹಾಗೆ ಹೃದಯಕ್ಕೆ ಬಹುಮುಖ್ಯವಾಗಿ ಬೇಕಾದಂಥದ್ದು ಉಸಿರಾಟದ ಕ್ರಿಯೆಯಿಂದ. ಈ ಉಸಿರಾಟಕ್ಕೂ ಹೃದಯಕ್ಕೂ ಬಹುಮುಖ್ಯ ಸಂಬಂಧ. ಅದು ಎರಡೂ ಕೂಡ ವ್ಯಾಯಾಮ ಈ ಈಜುವುದರಿಂದ ಸಿಗ್ತದೆ. ಯಾಕಂದರೆ ಇಲ್ಲಿ ಈಜುವುದರಿಂದ ನಿಮಗೆ ಹೃದಯದ ರಕ್ತ ಚಲನೆ, ನೀವು ಒತ್ತಡದಲ್ಲಿದ್ದಾಗ ಅಂಥ ಪರಿಸ್ಥಿತಿಯಲ್ಲಿ ರಕ್ತ ಚಲನೆ ಬಹಳ ಸುಲಭವಾಗಿ ಸಲೂಲವಾಗಿ ನಡಿಬೇಕು ಅಂತಿದ್ದಾಗ ಅಲ್ಲಿ ಈಜುವುದರಿಂದ ಬಹಳ ಮುಖ್ಯವಾಗ್ತದೆ. ಇನ್ನೊಂದು ಉಸಿರಾಟದ ಕ್ರಿಯೆಗೆ, ಆಗಲೇ ನಾನು ಹೇಳಿದ್ದೀನಿ, ಬೆಳವಣಿಗೆ ಆಗ್ತದೆ. ಉಸಿರಾಟದ ನಮ್ಮ ಲಂಗ್ಸ್ ಅಂತ ಹೇಳ್ತೀವಿ, ಅದರ ಬೆಳವಣಿಗೆಗೆ ಬಹುಮುಖ್ಯ ಪಾತ್ರವನ್ನು ಈಜು ವಹಿಸಿಕೊಡ್ತದೆ. ಮತ್ತು ಇನ್ನೊಂದೇನೆಂದರೆ ಬಹಳ ಮುಖ್ಯವಾಗಿ ಈಗ ಹೆಚ್ಚಿನವರಿಗೆ BP ಅಂದರೆ ಹೈಪರ್ ಟೆನ್ಷನ್ ಇರ್ತದೆ. ಇಲ್ಲಿ ಏನಾಗ್ತದೆ, ಇದರಿಂದ ಆದಷ್ಟು 99% ನಮ್ಮ BP ಕಡಿಮೆ ಮಾಡಲಿಕ್ಕೆ, ಅಂದರೆ ನಾರ್ಮಲ್ ಆಗಿ ಬರುವಂತೆ ಮಾಡುವಂಥದ್ದೇ ಈ ಈಜು ಎಕ್ಸಸೈಜಿಂದ. ಇದು ಈಜುವುದರಿಂದ ಬಹಳ ಮುಖ್ಯವಾಗಿ ಈ ಒಳಗಿನ ಅಂಗಾಂಶಗಳಿಗೆ, ಯಾಕಂದರೆ ಹೊರಗಿನ ಅಂಗಾಂಶಕ್ಕೂ ಒಳಗಿನ ಅಂಗಾಂಶಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಯಾಕಂದರೆ ಹೊರಗಿನ ಅಂಗಾಂಶ ನಮಗೆ ಕಾಣ್ತದೆ, ಒಳಗಿನಲ್ಲಿ ಏನಿದೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಈಜುವುದು ಬಹಳ ಮುಖ್ಯ. ಈ BP ಮತ್ತು ಶುಗರ್ ಅಂತ ಹೇಳ್ತಾರಲ್ಲ, ಈಗಿನ ಹೊಸ ಯುಗದಲ್ಲಿ ಬಹಳ ಡಯಾಬಿಟೀಸ್ ಇದೆರಡು ಆದಷ್ಟು ಕಂಟ್ರೋಲ್ ಬರ್ತದೆ. ಯಾಕಂದರೆ ಬಂದವರು ನಮ್ಮಲ್ಲಿ ಇದ್ದಾರೆ, ಅವರು ಹೇಳ್ತಾರೆ ನಮಗೆ ಹೀಗಿತ್ತು, ಈಗ ಆಗಿದೆ ಅಂತ ಹೇಳುವಾಗ ಅದರಿಂದ ಈಜುವುದು ಬಹಳ ಮುಖ್ಯ ಅಂತ ಅನಿಸ್ತದೆ. ಸರ್, ಈಗ ಈಜು ಕಲಿತಿರ್ಬೇಕಾದ್ರೆ ನೀರು ಕುಡಿತಾರೆ. ಈಗ ನಮಗೆ ನೀರು ಕುಡ್ದಾದ ನಂತರ ನನಗೆ ಈಜಲಿಕ್ಕೆ ಬರುವುದಿಲ್ವ ಅಂತ ಹೇಳುವಂಥ ಮೆಂಟಾಲಿಟಿ ಅವರಲ್ಲಿ ಇರ್ತದೆ. ಈಜು ಕಲಿತಿರ್ಬೇಕಾದ್ರೆ ನೀರು ಕುಡ್ದ ಕೂಡಲೇ ಏನು ಮಾಡಬೇಕು? ನಾನು ಆಗಲೇ ಹೇಳಿದಾಗೆ ಈಜು ಕಲೀಲಿಕ್ಕೆ ಬಹಳ ಮುಖ್ಯವಾಗಿ ಬೇಕಾದದ್ದು ಒಂದು ಧೈರ್ಯ, ಇನ್ನೊಂದು ತಾಳ್ಮೆ. ಈ ಎರಡೂ ಇದ್ದಾಗ, ಧೈರ್ಯ ಇದ್ದಾಗ ನಾವು ಆ ನೀರು ಕುಡಿಯುವಂಥ ಪರಿಸ್ಥಿತಿ ಬರುವುದಿಲ್ಲ. ತಾಳ್ಮೆ ಇದ್ದಾಗ ನಮಗೆ ಇವತ್ತೇ ಕಲಿತು ಆಗಬೇಕು ಅಂತ ಹೇಳುವಂಥದ್ದು ಒತ್ತಡದಿಂದ ನೀರು ಕುಡಿಯೋ ಪರಿಸ್ಥಿತಿಯೂ ಬರುವುದಿಲ್ಲ. ಇದಕ್ಕೋಸ್ಕರ ನಾವು ಮೊದಲಿಗೆ ಹೇಳಿದ್ದಾಗೆ ಈಗ ಧೈರ್ಯ ಮತ್ತು ತಾಳ್ಮೆ ಎರಡು ಇದ್ದಾಗ ನಿಧಾನವಾಗಿ ನಾವು ಕಲಿತಾ ಹೋಗಬೇಕು ಅಂತ ಹೇಳುವಂಥದ್ದು ಒಂದು ಅಭಿಪ್ರಾಯ. ಕುಡಿಯೋದು ಸಹಜ, ಯಾಕಂದರೆ ಇಲ್ಲಿ ನೀರು ಕುಡಿಬೇಕಾಗಿ ಸ್ವಲ್ಪ ಅದರಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು. ಸಂಪರ್ಕಿಸೋದಾದರೆ ಎಲ್ಲಿ ಸಂಪರ್ಕಿಸಬೇಕು? ಸಂಪರ್ಕಿಸಬೇಕಾದ್ರೆ ನಮ್ಮ ಉಜಿರೆ SDM ಡಿಗ್ರಿ ಕಾಲೇಜ್ ಇದೆಯಲ್ಲ, ಅದರ ಒಪೋಸಿಟಿಗೆ ಸ್ಟೇಡಿಯಂ ಇದೆ, ರತ್ನವರ್ಮ ಹೆಗಡೆ ಸ್ಟೇಡಿಯಂ ಅಂತ. ಅದೇ ರೋಡಲ್ಲಿ ಮುಂದೆ ಬಂದಾಗ CBSE ಸ್ಕೂಲ್ ಇದೆ, SDM CBSE ಸ್ಕೂಲ್. ಅದರ ಲೆಫ್ಟ್ ಸೈಡಿಗೆ SDMC ಈಜುಕೊಳ ಅಂತಿದೆ. ಇಲ್ಲಿಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಮ್ಮ ನಂಬರ್ ಏನಾದರೂ ನೀವು ಕೊಡ್ಬೋದು, 9008751718 9008751718. ಇಷ್ಟೊತ್ತು ಈಜುಕೊಳಕ್ಕೆ ಸಂಬಂಧಪಟ್ಟಾಗಿ ಹೆಚ್ಚಿನ ಮಾಹಿತಿಯನ್ನ ಒದಗಿಸಿಕೊಟ್ಟ ಚರಣ್ ರವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ತುಂಬಾ ಧನ್ಯವಾದಗಳು. ಧನ್ಯವಾದಗಳು.
ಇದುವರೆಗೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ವೃದ್ಧಿಗೆ ಈಜು ಅಗತ್ಯತೆ ಈ ವಿಷಯವಾಗಿ ಸಂದರ್ಶನ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ ಸಂಪನ್ಮೂಲ ವ್ಯಕ್ತಿ ಎಸ್ಡಿಎಂ ಈಜುಕೊಳದ ಈಜು ತರಬೇತುದಾರರಾದ ಚರಣ್ ಅವರು. ಸಂದರ್ಶನ ನಡೆಸಿಕೊಟ್ಟವರು ಸಚಿನ್ ಹೆಬ್ಬಾರ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.